ಫ್ರೆಂಡ್ಸ್, ಸೊ ನೋಡೋಣ ಈಗಿನ್ನ ಎಷ್ಟು ಜನ ಬರ್ತಾರಂತ ಹೇಳಿ. ಓಕೆ, ಸೊ ವಿಲ್ ಸಿ ನಾವು ಹೌ ಮೆನಿ ಪೀಪಲ್ ವಿಲ್ ಕಮ್. ಒನ್ ಹ್ಯಾವ್ ಜಾಯಿಂಡ್. ಯಾರು ಜಾಯ್ನ್ ಆಗಿರ್ತೀರಿ ದಯವಿಟ್ಟು ಲೈಕ್ ಮಾಡಿರಿ ವಿಡಿಯೋನ. ಸೊ ನಮಗೆ ಇಲ್ಲಿ ಎಷ್ಟು ಜನ ಕ್ಲಿಯರಾಗಿ ಜಾಯ್ನ್ ಆಗ್ಯಾರ ಅನ್ನೋದು ಗೊತ್ತಾಗ್ತದೆ. ಸೊ ಪ್ಲೀಸ್ ಹ್ಯಾವ್ ಒಂದು ನೋಟ್ ಬುಕ್ಕರ ಏನ್ರಿ ಇಟ್ಕೋರಿ ನಿಮ್ಮ ಹತ್ರ. ಓಕೆ, okay, 4 people have joined, so let's wait for 2 minutes, let others join fast. ಈಗ ಯಾರ್ಯಾರಿಗೆ ಇದು ಬಂದದ ಗ್ರೂಪ್ ಒಳಗೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಇದ್ರೊಳಗೆ. ಸೊ ದ್ಯಾಟ್ ಲೆಟ್ ಮಿ ಶೇರ್ 1 minute. This one I will share now. ಬಯಾಲಜಿ ಪಾಸಿಂಗ್ ಪ್ಯಾಕೇಜ್ ಹೇಳಿ ಸರ್. ಈಗ ಫಿಸಿಕ್ಸ್ ಹೇಳತ್ತೀವಿ, ಬಯಾಲಜಿ ಹೇಳಿ. ಹೇಗೆ ಸಿ ಟುಡೇ ವಿ ವಿಲ್ ಡೂ ಫಿಸಿಕ್ಸ್, ಬಯಾಲಜಿ ನಾಳೆ ಹೇಳೋಣ. ಸೊ ನೋ ಪ್ರಾಬ್ಲಮ್. ಸೊ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಹೇಳಿ. ಈಗ 1 ತಾಸು PCMB 4 ಹೇಳಿಕ್ಕೆ ಆಗೋದಿಲ್ಲ. ಓಕೆ, ಸೊ ಬಯಾಲಜಿ ಪಾಸಿಂಗ್ ಪ್ಯಾಕೇಜು ಹೇಳೋಣ. ಸೊ ಮ್ಯಾಥ್ಸ್ ಈಗಾಗಲೇ ಹೇಳಾಗ್ಯದ. ಸೊ ಫಿಸಿಕ್ಸಿಗೆ ಹೇಳ್ತಾ ಇರೋದು. ಸೊ ಇದಾದ ನಂತರ ಯು ಕ್ಯಾನ್ ಗೋ ವಿತ್ chemistry and biology also. We will do biology first, then we will do chemistry. Okay, so first ಇಲ್ಲಿ ನೋಡ್ರಿ, ಯಾರು ನಿಮ್ಗೆ ಏನು ತಿಳಿದಿಲ್ಲ ಅಂದ್ರೆ ಯು ಕ್ಯಾನ್ ಯೂಸ್ ದ ಲೈವ್ ಚಾಟ್ ಆಪ್ಷನ್ ರಿಲೇಟೆಡ್ ಟು ಫಿಸಿಕ್ಸ್. ನಿಮ್ದು ಏನೋ ಡೌಟ್ಸ್ ಇದ್ರು ನೀವು ಕೇಳ್ಬೋದು. ಸೊ ಈಸ್ ದ ವಾಯ್ಸ್ ಈಸ್ ಕ್ಲಿಯರ್ ಫಸ್ಟ್, ಅದು ನಂಗೆ ಕನ್ಫರ್ಮ್ ಮಾಡಿರಿ ವಾಯ್ಸ್ ಕ್ಲಿಯರ್ ಅದನೋ ಇಲ್ಲ ಯೂಸಿಂಗ್ ದ ಚಾಟ್ ಬಾಕ್ಸ್. ಸೊ ಈ ಫಿಸಿಕ್ಸಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳನ್ನ ನಾನು ಹೇಳ್ಕೋತ ಹೋಗ್ತೀನಿ. ದಟ್ ಮೀನ್ಸ್ ಫಸ್ಟ್ ಚಾಪ್ಟರಿಂದ ನಾನು ಹೇಳ್ಕೊತ ಹೋಗ್ತೀನಿ, ಅನಲೈಸಸ್ ಕೂಡ ಹೇಳ್ಕೊತ ಹೋಗ್ತೀನಿ. ಸೊ ನೀವು ಸ್ವಲ್ಪ ಆದಷ್ಟು ನೀವು ಯಾವ್ದಾರ ಒಂದು ಬುಕ್ ಇಟ್ಕೊಂಡ ಅಥವಾ ಏನು ಇಟ್ಕೊತಿದ್ರೆ ಚಲೋ. ಸುಮ್ಮಂಗ ಕೇಳಿದ್ರೆ ಯೂಸ್ ಆಗೋದಿಲ್ಲ, ಡೆಫಿನೆಟ್ಲಿ ಯೂಸ್ ಆಗೋದಿಲ್ಲ. ಸೊ ಏನಾದರೂ ನೀವು ಅಟ್ಲೀಸ್ಟ್ ಒಂದು ಪೆನ್ಸಿಲ್ ಶಾರ್ಟ್ ಫಾರ್ಮ್ ಒಳಗಾದ್ರೂ ಕ್ವಶನ್ ನೋಟ್ ಮಾಡ್ಕೊಳ್ಳಿಕ್ಕೆ ಒಂದು ಪೆನ್ಸಿಲ್ ಆದರೂ, ಅಟ್ಲೀಸ್ಟ್ ನೀವು ಒಂದು ಫಿಸಿಕ್ಸ್ ಬುಕ್ ಆದರೂ, ಯಾವುದೇ ಒಂದು ಫಿಸಿಕ್ಸ್ ರೆಫರೆನ್ಸ್ ಬುಕ್ ಆದರೂ, ಮೀನ್ಸ್ ಜೀವಿತ್ತು ಅಥವಾ ಸುನೀಲ್ ಕಾಂಬ್ಳೆ, ಹಾಯ್ ಸುನೀಲ್. ಓಕೆ, ಸೊ ಜೀವಿತ್ ಬುಕ್ ಅಥವಾ ನಿಮ್ದು ಲೆಜೆಂಡ್ಸ್ ಬುಕ್ ಅಥವಾ ನಿಮ್ಮ ಫಿಸಿಕ್ಸ್ ಯಾವುದಾದ್ರು MES ಬುಕ್, ಬಾಸ್ಕೋಸ್ ಅಥವಾ ನಿಮ್ದು NCERT ಬುಕ್ ಅಥವಾ ನಿಮ್ಮ ಕಾಲೇಜ್ ಕೊಟ್ಟಂಥ ಮಟೀರಿಯಲ್ ಯಾವುದಾದ್ರೂ ಒಂದು ಇಟ್ಕೋರಿ. ಸೊ ಇಟ್ಕೊಂಡ್ರೆ ಏನಾಗ್ತದೆ, ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಫೈನ್. ನಾವು ವಿಲ್ ಗೋ ದಿಸ್ ವೇ. Physics we will do first section wise analysis. I will tell in 2 minutes, then we will go with other things. Okay, so okay, so ನೋಡ್ರಿ ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಸೊ ಪಾರ್ಟ್ ಎ ದಾಗ ನೋಡ್ರಿ, ನಿಮಗೆ ಸೆಕೆಂಡ್ PUC ಫಿಸಿಕ್ಸ್ ಪಾರ್ಟ್ ಎ ಐ ಆಮ್ ಟೆಲ್ಲಿಂಗ್ ನೌ. ಸೊ ವಾಯ್ಸ್ ಆಡಿಬಲ್ ಅದ ಅಂತ ಅನ್ಕೋತೀನಿ. ಸೊ ನೋಡ್ರಿ ಪಾರ್ಟ್ ಎ, ನಂದು ವಾಯ್ಸ್ ಕಡೆ ಲಕ್ಷ ಕೊಡ್ರಿ, ಆದಷ್ಟು ವಿಡಿಯೋ ಕಡೆ ಭಾಳ ಲಕ್ಷ ಕೊಡ್ರಿ, ಯಾಕಂದ್ರೆ ಬೋರ್ಡ್ ಏನು ಯೂಸ್ ಮಾಡ್ತಾ ಇಲ್ಲ ನಾನು ಇಲ್ಲಿ. ಸೊ ಯೂಸಿಂಗ್ ಮೈ ಸಿಸ್ಟಮ್ ಐ ಆಮ್ ಟೆಲ್ಲಿಂಗ್. ಓಕೆ, ಸೊ ಚಾಪ್ಟರ್ ಮತ್ತು ಟಾಪಿಕ್ಸ್ ನೋಡ್ರಿ. ಕ್ವಶನ್ 1 to 15 MCQ ಇರ್ತಾವ, ನಿಮ್ಗೆ ಗೊತ್ತದ ಆಲ್ರೆಡಿ. ಇದೆ ಆನ್ಸರ್ ಆಲ್ ಇರ್ತದ. 1 ರಿಂದ 15 ಪ್ರಶ್ನೆಗಳು MCQ ಇರ್ತಾವ. ಮುಂದೆ ಸೆಕೆಂಡ್ ಪಾರ್ಟ್ ಎದಾಗ ಸೆಕೆಂಡ್ ಪಾರ್ಟ್ ಬಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತಾವ. ಅವು 5 ಪ್ರಶ್ನೆಗಳು ಇರ್ತಾವ. ಸಿಂಪಲ್ ಇರ್ತಾವ, ಡೈರೆಕ್ಟ್ ಇರ್ತಾವ. ಆಪ್ಷನ್ಸು ಅಲ್ಲೇ ಕೊಟ್ಟಿರ್ತಾರ ಆಲ್ರೆಡಿ. 5 ಆಪ್ಷನ್ಸ್ ನಿಮಗೆ ಬ್ರಾಕೆಟ್ ಕೊಟ್ಟಿರ್ತಾರ. ಜಸ್ಟ್ ಅವ್ನು ಫಿಲ್ ಅಪ್ ಮಾಡೋದಷ್ಟು. ಓಕೆ, ಸೊ ಭಾಳ ಈಸಿ ಇರ್ತದ ಸೆಕೆಂಡ್ ಪಾರ್ಟ್ ಎದೊಳಗಿನ ಸೆಕೆಂಡ್ ಪಾರ್ಟ್ ಈಸಿ ಇರ್ತದ. ಸೊ ನೋಡ್ರಿ MCQ ಹೆಂಗಿರ್ತಾವ ಅಂದ್ರೆ ಫಾರ್ಮುಲಾ, ಸಿಂಪಲ್ ಡೆಫಿನಿಷನ್, ಯೂನಿಟ್ಸ್ ಮೇಲೆ ಇರ್ತಾವ. ಮೋಸ್ಟ್ ಆಫ್ ಜನ ಇನ್ನೊಂದು ಅನ್ಕೊಂಡಿರ್ತಾರೆ, MCQ ಒಳಗೆ ಪ್ರಾಬ್ಲಮ್ ಕೇಳಿ ನ್ಯೂಮರಿಕಲ್ಸ್ ಕೇಳಿ 4 ಆಪ್ಷನ್ ಕೊಡ್ತಾರ, ಅಂತದೇನು ಮಾಡಂಗಿಲ್ಲ. ಓಕೆ, ಡೈರೆಕ್ಟ್ ಕ್ವಶನ್ ಇರ್ತದ. ನ್ಯೂಮರಿಕಲ್ಸ್ ಗೆ ಸಾಲ್ವ್ ಮಾಡೋದಾದ್ರೆ 5 ಮಾರ್ಕಿಗೆ ಆಗ್ತದ, ಅದು 1 ಮಾರ್ಕಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಓಕೆ, ದಟ್ ಈಸ್ ಪಾಸಿಬಲ್ ಓನ್ಲಿ ಇನ್ CET, ದಟ್ ಈಸ್ ಹೈಯರ್ ಲೆವೆಲ್ ಥಿಂಕಿಂಗ್. ಅಲ್ಲೇನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ, ಅವಾಗ ಅಲ್ಲಿ ಎಷ್ಟು ಸಾಧ್ಯ. ಇಲ್ಲಿ ಮಾಡಿರೋದು ಈಸಿ ಸ್ಟೂಡೆಂಟ್ಸ್ಗೆ ಈಸಿ ಆಗಲಿ ಅಂತ ಹೇಳಿ ಈ ಪ್ಯಾಟರ್ನ್ ಮಾಡಿದಾಗ. ಸೊ ದೇರ್ ವಿಲ್ ನಾಟ್ ಬಿ ಎನಿ ಚಾನ್ಸ್ ಆರ್ 95% ಚಾನ್ಸ್ ಇಲ್ಲ ಪಾರ್ಟ್ ಎದ MCQs ಅಲ್ಲಿ ನ್ಯೂಮರಿಕಲ್ಸ್ ಬರೋದು. ಓಕೆ, ಸೊ ಕ್ವಶನ್ 1 to 15 ಆಯ್ತು, 16 to 20 ಆಯ್ತು. ಸೊ ನೆಕ್ಸ್ಟ್ ಏನಾಗ್ತದ ನೋಡ್ರಿ, 2 ಮಾರ್ಕಿಂಗ್ ಕ್ವಶನ್ಗಳು ಬರ್ತಾವೆ.
2 ಮಾರ್ಕಿನ ಕ್ವಶನ್ಗಳು ಯಾವ ಬರ್ತವೆ? ಕ್ವಶನ್ 21, 22, 23, 24, 25. ಸೊ ಈ ಪ್ರಶ್ನೆಗಳು ಬರ್ತವೆ 2 ಮಾರ್ಕಿನು 26, 27, 28, 28, 29. ಸೊ ಇಷ್ಟು ಕ್ವಶನ್ಗಳು ನೀವು ಆನ್ಸರ್ ಮಾಡೋದಿರ್ತದ 2 ಮಾರ್ಕಿಗೆ. ಅದಾದ ನಂತರ ಮತ್ತೆ ಯಾವ ಕ್ವಶನ್ಗಳು ಬರ್ತಾವ ಅಂದ್ರೆ ಇಲ್ಲಿ 30, 31, 32, 33 ಅಪ್ ಟು 38 3 ಮಾರ್ಕಿನ ಪ್ರಶ್ನೆಗಳು ಇರ್ತಾವ. ಓಕೆ, ಸೊ ಇಷ್ಟ ಇರ್ತದೆ. ಇನ್ 5 ಮಾರ್ಕಿನ ಬಂದಂಗೆಲ್ಲ ಏನಾಗ್ತದ, ಲಾಂಗ್ ಆನ್ಸರ್ ಕ್ವಶನ್ 39 to 44 ಇರ್ತದೆ. ಅದಾದ ನಂತರ ನ್ಯೂಮರಿಕಲ್ಸ್ ಇರ್ತಾವು 45, 46, 47, 48 ಪ್ರಶ್ನೆಗಳು. ಓಕೆ ಫೈನ್. ಈಗ ನಾವು ಈಗ ಫಾಸ್ಟ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಹೇಳ್ಕೊತ ಹೋಗ್ತೀನಿ. ಫಸ್ಟ್ ಚಾಪ್ಟರ್ ತಗೊಳ್ಳೋಣ. ಫಸ್ಟ್ ಚಾಪ್ಟರ್ ಯಾವುದು? ಓಕೆ, ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ನೋಡ್ರಿ, ಇಲ್ಲಿ 1 ಮಾರ್ಕಿನ ಪ್ರಶ್ನೆಗಳು ಇಲ್ಲಿ ಯಾವ ಬರಬಹುದು? ಸ್ವಲ್ಪ ನೀವು ಲಕ್ಷ ಕೊಟ್ಟು ಆದಷ್ಟು ನೋಟ್ ಡೌನ್ ಮಾಡಿಕೊಂಡ್ರೆ ಬಹಳ ಚಲೋ. ಹೈಯೆಸ್ಟ್ ಇಂಪಾರ್ಟೆಂಟ್ ಇದ್ದ ಪ್ರಶ್ನೆಗಳನ್ನು ಕೂಡ ನಾನು ತ್ರಿಬಲ್ ಸ್ಟಾರ್ ಅಂತ ಹೇಳ್ತೀನಿ. ನೋಡ್ರಿ, ತ್ರಿಬಲ್ ಸ್ಟಾರ್ ಅಂದ್ರೆ ಇದು ಹೈಯೆಸ್ಟ್ ಇಂಪಾರ್ಟೆಂಟ್. ನೀವು ಅಲ್ಲಿ ತ್ರಿಬಲ್ ಸ್ಟಾರ್ ಅಂತ ಹಾಕೋರಿ, ಅಂದ್ರೆ ಆ ಕ್ವಶನ್ ನೀವು ಬಿಡೋ ಚಾನ್ಸೇ ಇಲ್ಲ. ಓಕೆ, ಡಬಲ್ ಸ್ಟಾರ್ ಅಂದ್ರೆ ಆಲ್ಮೋಸ್ಟ್ 75% ಆ ಪ್ರಶ್ನೆ ಬರಬಹುದು. ಸಿಂಗಲ್ ಸ್ಟಾರ್ ಅಂದ್ರೆ 50-50 ಬರ್ಬೋದು, ಬರದೇನೋ ಇರ್ಬೋದು, ಆ ತರ ಇರ್ತದ. ಬಟ್ ಲಕ್ಷ ಕೊಡ್ರಿಲೆ ವಾಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರ, ಈಗ ನಾನು ಹೇಳ್ತಾಕಿರ್ತಕ್ಕಂಥ ತ್ರಿಬಲ್ ಸ್ಟಾರ್ ಪ್ರಶ್ನೆಗಳೇ 5 ಪ್ರಶ್ನೆಗಳು ಹೇಳಿದ್ರೆ ಡೆಫಿನೆಟ್ಲಿ 3 ಇಂದ 4 ಅಂತೂ ಬಂದ ಬರ್ತಾವ. 10 ಹೇಳಿ ಅಂದ್ರೆ ನೀವು 7 to 8 ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಲೇಬಹುದು. ಓಕೆ, 7 ಇಂದ 8 ಪ್ರಶ್ನೆ ಮಾಡಬಹುದು. ಬಟ್ ಯಾವುದನ್ನು ಸ್ಕಿಪ್ ಮಾಡಬೇಡ್ರಿ, ಇದು ನಷ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮ್ಯಾಕ್ಸಿಮಮ್ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ರಿ. ಸೊ ಫಸ್ಟ್ ಚಾಪ್ಟರ್ ಬಂದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಒಳಗ 1 ಮಾರ್ಕಿಂದ ಏನ್ ಕೇಳಬಹುದು ನೋಡಿ. ಫಸ್ಟ್ ಚಾಪ್ಟರ್ ನಮಗೆ ಏನದ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅದ. ಸೊ ಇದ್ರ 1 ಮಾರ್ಕಿನ ಯಾವ ತರದ ಪ್ರಶ್ನೆಗಳು ಕೇಳಬಹುದು ನೋಡಿ. ಫಸ್ಟ್ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ SI ಯೂನಿಟ್ ಆಫ್ ಚಾರ್ಜ್ ಕೇಳಬಹುದು. 1 ಮಾರ್ಕಿಂದ ಅಂದ್ರೆ ಎಲ್ಲಿ ಬರ್ತದೆ ಹೇಳ್ರಿ ನಿಮಗೆ? MCQ ಒಳಗೆ ಬರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಬರ್ಬೋದು. SI ಯೂನಿಟ್ ಆಫ್ ಚಾರ್ಜ್ ಕೇಳ್ತಾರ ಅಥವಾ SI ಯೂನಿಟ್ ಆಫ್ ಕರೆಂಟ್ ಕೇಳಬಹುದು. ಸೊ SI ಯೂನಿಟ್ ಫಸ್ಟ್ ಚಾಪ್ಟರ್ ಒಳಗೆ ಬಹಳ ಇಂಪಾರ್ಟೆಂಟ್ ನೋಡ್ರಿ. SI ಯೂನಿಟ್ ಯಾಕೆ SI ಯೂನಿಟ್ ಇಂಪಾರ್ಟೆಂಟ್ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ 1 ಅಥವಾ 2 ಮಾರ್ಕಿನ ಕ್ವಶನ್ಗಳು ಬಂದೇ ಬರ್ತಾವು. ಓಕೆ, ಸೊ SI ಯೂನಿಟ್ ಏನಾಗ್ತಾವು, ಬಹಳ ಇಂಪಾರ್ಟೆಂಟ್ ಆಗ್ತಾವು. ಎಲ್ಲಿಪ್ಪ ಅಂದ್ರ ಫಸ್ಟ್ ಚಾಪ್ಟರ್ ಒಳಗ ಹೈಯೆಸ್ಟ್ ಇಂಪಾರ್ಟೆಂಟ್ ಆಗ್ತಾವ SI ಯೂನಿಟ್. ಓಕೆ, ಸೊ ಅದಕ್ಕೆ ನೀವು ಗಮನವಿಟ್ಟ ನೋಡ್ಬೇಕು ಇದನ್ನ, ರೈಟ್? ಎಸ್, ಫೈನ್. ಈಗ ನೋಡ್ರಿ, ಅದಾದ ನಂತರ ಜಸ್ಟ್ ಅ ಮಿನಿಟ್, ಸಿಸ್ಟಮ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಎಸ್, ಕೂಲಮ್ಸ್ ಲಾ ಹಿಂದದು ಕೇಳಿದಾರ, ಸ್ಟೇಟ್ ಕೂಲಮ್ಸ್ ಲಾ ಅಂತ. ಈ ಸಲ ಡೆಫಿನಿಷನ್ ಏನು ಕೇಳೋದಿಲ್ಲ ಕೂಲಮ್ಸ್ ಲಾ ಅಂತ, ಬಟ್ ಅದು ಫಾರ್ಮುಲಾ ಅದಲ್ಲ, ಅದನ್ನ ನೆನ್ಪಿಡ್ಬೇಕು. ಯಾಕಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಒಳಗಿರೋದ್ರಿಂದ ನಿಮಗೆ ಕೂಲಮ್ಸ್ ಲಾ ಡೆಫಿನಿಷನ್ ಕೇಳಿಕ್ ಬರೋದಿಲ್ಲ. ಬಟ್ ಅದಕ್ಕೆ ಸಂಬಂಧಿಸಿದ ಒಂದು ಕ್ವಶನ್ ಕೇಳಬಹುದು ಅಥವಾ ಅದ್ರ ಫಾರ್ಮುಲಾ ನೆನ್ಪಿಡ್ಬೇಕು. ಫೋರ್ಸ್ ಈಕ್ವಲ್ ಟು 4q1 q2 ಅದೇನದಲ್ಲ ಡಿವೈಡ್ ಬೈ d ಸ್ಕ್ವೇರ್ ಎಪ್ಸಿಲಾನ್ ನಾಟ್. ಸೊ ಆ ಫಾರ್ಮುಲಾ ನೆನ್ಪಿಡ್ಬೇಕು. ಮತ್ತೆ ಎಪ್ಸಿಲಾನ್ ನಾಟ್ ಮತ್ತೆ ಎಪ್ಸಿಲಾನ್ ಆರ್ ಗೆ ಸಂಬಂಧಿಸಿದ ಒಂದಿಷ್ಟು ಕ್ವಶನ್ಗಳನ್ನ ಅಲ್ಲಿ ಕೇಳಬಹುದು. ಸೊ ಮಲ್ಟಿಪಲ್ ಚಾಯ್ಸ್ ಒಳಗೆ. ಓಕೆ, ದೆನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು, ಎಲೆಕ್ಟ್ರಿಕ್ ಫ್ಲಕ್ಸ್ ಆಗಿರ್ಬೋದು, ಪೊಟೆನ್ಷಿಯಲ್ ಡಿಫರೆನ್ಸ್ ಆಗಿರ್ಬೋದು, ಇವುಗಳನ್ನು ಕೇಳ್ತಾರ. ಮುಂದೆ ನೇಚರ್ ಆಫ್ ದ ಚಾರ್ಜಸ್ ಬಗ್ಗೆ ಕೇಳ್ತಾರ. ಮೆಥಡ್ಸ್ ಆಫ್ ಚಾರ್ಜಿಂಗ್ ದ ಬಾಡಿ, ಯಾವ್ಯಾವ ಮೆಥಡ್ ಅಲ್ಲಿ ಏನೇನ್ ಆಗ್ತೈತಿ ಅಲ್ಲಿ 1 ಮಾರ್ಕಿಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ಓಕೆ, ನೋಡ್ರಿ, ಈ ದೆನ್ ಅಪ್ಲೈಡ್ ಅದು ಕೇಳಬಹುದು ಅಂತ ಅನ್ಕೊಂಡಾರ, ಬಟ್ ಈ ಸಲ ಏನು ಕೇಳಲಿಕ್ಕಿಲ್ಲ. ಅಪ್ಲೈಡ್ ಲೀನಿಯರ್ ಡೆನ್ಸಿಟಿ ಮೇಲೆ ಕೇಳ್ಬೋದು ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದು ಯಾರು ಹೇಳಿದ್ರು ನಿಮಗೆ, ಇದು PYQs ಒಳಗೂ ಇರುವುದಿಲ್ಲ. ಓಕೆ, ಏನಪ್ಪಾ ಅಂದ್ರ SI ಯೂನಿಟ್ ಆಫ್ ಲೀನಿಯರ್ ಡೆನ್ಸಿಟಿ ಆಫ್ ಚಾರ್ಜ್, ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜ್, ವ್ಯಾಲ್ಯೂಮ್ ಡೆನ್ಸಿಟಿ ಆಫ್ ಚಾರ್ಜ್, ಯಾವಾಗ್ಲೂ ಇವ್ಯಾವು PYQs ಒಳಗೆ ಬಂದಿಲ್ರಿ. ಓಕೆ, ಬಟ್ MCQ ಒಳಗೆ ಬರೋ ಚಾನ್ಸ್ ಭಾಳ. ಓಕೆ, ಸೊ ದಯವಿಟ್ಟು ಲಕ್ಷ ಕೊಡ್ರಿ, ನೆನಪಿಟ್ಕೋರಿ. SI ಯೂನಿಟ್ ಆಫ್ ಲೀನಿಯರ್ ಡೆನ್ಸಿಟಿ, ಸರ್ಫೇಸ್ ಡೆನ್ಸಿಟಿ ಅಂಡ್ ವಾಲ್ಯೂಮ್ ಡೆನ್ಸಿಟಿ ಆಫ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫ್ಲಕ್ಸ್. ಫಸ್ಟ್ ಚಾಪ್ಟರ್ SI ಯೂನಿಟ್ ಮ್ಯಾಗ ಬರೋ ಚಾನ್ಸ್ ಭಾಳ. ನಿಮಗೆ ಪಾರ್ಟ್ ಎ ದಾಗಾದ್ರೂ ಬರ್ಬೋದು, ಪಾರ್ಟ್ ಬಿ ದಾಗಾದ್ರೂ ಬರ್ಬೋದು. ಅಂದ್ರೆ ಪಾರ್ಟ್ ಎ ದ ಸೆಕೆಂಡ್ ಪಾರ್ಟ್ ಒಳಗಾದ್ರೂ ಬರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ. ಮುಂದೆ ಏನಾಗ್ತದೆ, ಹೌ ಮೆನಿ ಎಲೆಕ್ಟ್ರಾನ್ ಕಾನ್ಸ್ಟಿಟ್ಯೂಟ್ 1 ಕೂಲಮ್ ಆಫ್ ಚಾರ್ಜ್. 1 ಕೂಲಮ್ ಆಫ್ ಚಾರ್ಜ್ ಒಳಗೆ ಎಷ್ಟು ಎಲೆಕ್ಟ್ರಾನ್ ಇರ್ತಾವು? ಇದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ 1 ಮೈಕ್ರೋ ಕೂಲಮ್ ಆಫ್ ಚಾರ್ಜ್ ಅಂತ ಮಾಡ್ಬೋದು. ಈಗ ಎಷ್ಟು ನಿಮಗೆ ಬಂದಿರ್ತಾವಲ್ಲ ಅದಕ್ಕೆ ಇಂಟು 10⁻⁻⁶ ಮಾಡ್ಬೇಕು. 1 ಮೈಕ್ರೋ ಕೂಲಮ್ ಆಫ್ ಚಾರ್ಜ್, 1 ನ್ಯಾನೋ ಕೂಲಮ್ ಆಫ್ ಚಾರ್ಜ್. ಒಂದ್ ವೇಳೆ ಟಫ್ MCQ ತೆಗ್ಯಾವ್ರಿದ್ರಂದ್ರ 1 ಕೂಲಮ್ ಆಫ್ ಚಾರ್ಜ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಂತೂ ನಿಮ್ಗೆ ಆಲ್ರೆಡಿ ನೀವು ಮಾಡಿರ್ತೀರಿ, ಗೊತ್ತಿರ್ತದ ನಿಮ್ಗೆ. ಓಕೆ, ಸೊ ಅದನ್ನ ಏನ್ ಮಾಡ್ತಾರ, 1 ಮೈಕ್ರೋ ಕೂಲಮ್ ಆರ್ ಮಿಲಿ ಕೂಲಮ್ ಆರ್ ನ್ಯಾನೋ ಕೂಲಮ್, ಈ ತರ ಅದನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರ.
ಓಕೆ. ಸೊ ನಾರ್ಮಲ್ ಮೆಥಡ್, ಈ ಮೆಥಡ್ n ಇಸ್ ಈಕ್ವಲ್ ಟು q ಬೈ e ನೇ ಸಾಲ್ವ್ ಮಾಡ್ರಿ. ಸೊ ನಿಮಗೆ 1 ಕೂಲಮ್ ಆಫ್ ಚಾರ್ಜ್ ಅಂದ್ರೆ ಎಷ್ಟು ಬರ್ತಿರ್ತದಲ್ಲ, ಸೊ ಈ ನ್ಯಾನೋ ಕೂಲಮ್ ಅಂದ್ರೆ ಅದಕ್ಕೆ ಇಂಟು 10⁻⁹ ಅದನ್ನಷ್ಟು ನೀವು ಮಾಡ್ಕೋಬೇಕಷ್ಟೇ. ಓಕೆ ಫೈನ್. ಇಷ್ಟೇನಾಗ್ತಿದ್ದು 1 ಮಾರ್ಕಿನ ಸಂಬಂಧಿಸಿದ ಪ್ರಶ್ನೆಗಳಾದವು. ಇನ್ನು 2 ಮಾರ್ಕಿನ ಸಂಬಂಧಿಸಿದ ಪ್ರಶ್ನೆಗಳು ಏನಾಗಬಹುದು, ಮತ್ತೆ ಈ ತರದ ಒಂದಿಷ್ಟು ಅಪ್ಲೈಡ್ ಕೇಳಬಹುದು ನೋಡ್ರಿ. How does the electrostatic force between the 2 point charges change when dielectric medium is introduced between them? ಒಂದು ಡೈಎಲೆಕ್ಟ್ರಿಕ್ ಅನ್ನ ಅದರ ಮಧ್ಯೆ ಇಟ್ಟಾಗ ಏನ್ ಚೇಂಜ್ ಆಗ್ತದ, ಅಥವಾ ನ್ಯೂಟ್ರಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಏನ್ ಚೇಂಜ್ ಆಗ್ತದ, ಈ ತರದ ಪ್ರಶ್ನೆಗಳನ್ನು ಕೂಡ ಕೇಳೋ ಸಾಧ್ಯತೆ ಇರ್ತದ 1 ಮಾರ್ಕ್ ಒಳಗ. ಬಟ್ ನನ್ಗೆ ಅನ್ಸಿದ ಮಟ್ಟಿಗೆ ಇವ್ನ ಯಾಕೆ ಲಾಸ್ಟಿಗೆ ಹೇಳಿ ಅಂದ್ರೆ ಇವು ಬರೋ ಚಾನ್ಸಸ್ ಬಹಳ ಕಡಿಮೆ, ಯಾಕಂದ್ರೆ ಲಿಟಲ್ ಬಿಟ್ ಅಪ್ಲೈಡ್ ಆಗ್ತಾವು. ಸೊ 1 ಮಾರ್ಕ್ ಒಳಗೆ ಬರೋ ಸಾಧ್ಯತೆ ಬಹಳ ಕಡಿಮೆ. ಎಸ್, ಇನ್ 2 ಮಾರ್ಕಿನ ಪ್ರಶ್ನೆಗಳು ಫಸ್ಟ್ ಚಾಪ್ಟರ್ ಗೆ ಸಂಬಂಧಿಸಿದಾಗ, ಫಸ್ಟ್ ಚಾಪ್ಟರ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಒಳಗ ಡೆಫಿನೆಟ್ಲಿ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್ ಬಹಳ ಅಂದ್ರೆ ಹೈಯೆಸ್ಟ್ ಇಂಪಾರ್ಟೆಂಟ್ ತ್ರಿಬಲ್ ಸ್ಟಾರ್ ಕ್ವೆಶ್ಚನ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್. ಓಕೆ, ರೈಟ್ ದ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೇನ್ ದ ಟರ್ಮ್ಸ್ ಕೇಳಬಹುದು. ಓಕೆ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಅಗೇನ್ ಮಾರ್ಕ್ ಇಟ್ ಡೌನ್, ವೆರಿ ವೆರಿ ಇಂಪಾರ್ಟೆಂಟ್. ನಂದು ಒಂದು ಇನ್ಸ್ಟಿಂಕ್ಟ್ ಪ್ರಕಾರ 80% ಈ ಚಾಪ್ಟರ್ ಇಂದ ಇದೇ ಪ್ರಶ್ನೆ ಬರ್ತದ ಅಂತ ಅನಿಸ್ತದ ನನಗೆ. 2 ಮಾರ್ಕ್ ಸೆಕ್ಷನ್ ಒಳಗ 2 ಪ್ರಶ್ನೆಗಳು ನೋಡ್ರಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್ ಆರ್ ರೈಟ್ ಎನಿ 2 ಪ್ರಾಪರ್ಟೀಸ್ ಅಂತ ಕೇಳ್ತಾರ, ಒಮ್ಮೆ 4 ಪ್ರಾಪರ್ಟೀಸ್ ಅಂತ ಕೇಳ್ತಾರ. ಇದನ್ನ 3 ಮಾರ್ಕಿಗೂ ಕೇಳಬಹುದು. ಇದ ಕ್ವಶನ್ ರೈಟ್ ಎನಿ 3 ಪ್ರಾಪರ್ಟೀಸ್ ಅಂತ ಕೇಳ್ತಾರ. ನೀವು ಒಂದು 4 ರಿಂದ 5 ಪ್ರಾಪರ್ಟೀಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದು ಒಂದು 5 ಪ್ರಾಪರ್ಟೀಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೋರಿ. 4 ಅಥವಾ 2 ಕೇಳ್ತಾನ 2 ಮಾರ್ಕಿಗೆ, 3 ಕೇಳ್ತಾನ ಒಮ್ಮೆ 3 ಮಾರ್ಕಿಗೆ. ಸೊ ನಿಮ್ಗೆ ಎಲ್ಲೇ ಅದು ಕೇಳಿದ್ರು ಕೂಡ ಸಾಲ್ವ್ ಮಾಡುವಂಗಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ಗಾಸ್ ಲಾ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ದೆನ್ ಅಂದ್ಬಿಟ್ರೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಕೇಳಬಹುದು. ಅಂಡ್ ರೈಟ್ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ರೈಟ್ ಇಟ್ಸ್ SI ಯೂನಿಟ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ನೋಡ್ರಿ. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ರೈಟ್ ಇಟ್ಸ್ SI ಯೂನಿಟ್. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನೋಡ್ರಿ, ಯಾರಾದ್ರೂ ಈ ಹಳಿ ನೋಟ್ಸ್ ಗಳನ್ನ ಇದನ್ನ ಮಾಡ್ತಿದ್ರ ದಯವಿಟ್ಟು 2021 ಕ್ವಶನ್ ಪೇಪರ್ ಆಗಲಿ 2021 ನೋಟ್ಸ್ ಅನ್ನಾಗಲಿ ಯಾರು ದಯವಿಟ್ಟು ರೆಫರ್ ಮಾಡಬೇಡ್ರಿ. 2021 ಮಾಡಬೇಡಿ. ಯಾಕಂದ್ರೆ 2021 ಒಳಗೆ ಸಿಲೆಬಸ್ ಭಾಳ ಕಟ್ ಇತ್ತು. ಸೊ ಅದನ್ನ ರೆಫರ್ ಮಾಡಬೇಡ್ರಿ. ಓಕೆ, ಸೊ 2022 ಮಾಡಿ ನಡೀತದ. ದೆನ್ ಡೈರೆಕ್ಟ್ಲಿ ಗೋ ಟು 2019 2018 ಅಲ್ಲಿ ರೆಫರ್ ಮಾಡ್ರಿ. ಓಕೆ ಫೈನ್. ಇನ್ 3 ಮಾರ್ಕಿಗೆ ಏನ್ ಕೇಳ್ತಾರೆ ನೋಡ್ರಿ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. 3 properties of electric charges, very very important questions. Okay, mention 3 properties of electric charge, write any 3 properties of electric field lines. ನಾನು ಈಗಾಗಲೇ ಹೇಳಿದ್ದೀನಿ 3 ಮಾರ್ಕಿಗೂ ಬರ್ಬೋದು 2 ಮಾರ್ಕಿಗೂ ಬರ್ಬೋದು. ನೋಡ್ರಿ ಇದ್ರೊಳಗೆ ನೀವು 2 ಮಾರ್ಕಿಗೆ 3 ಮಾರ್ಕಿಗೆ ಸಮರೈಸ್ ಮಾಡ್ಬೇಕಂದ್ರೆ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಆರ್ ಕೂಲಮ್ಸ್ ಲಾ, ರೈಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಅಂಡ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಒಂದ ಕಡೆ ಮಾಡ್ಕೊಂಡ್ಬಿಡ್ರಿ. 2 ಮಾರ್ಕ್ ಅಥವಾ 3 ಮಾರ್ಕಿಗೆ ಒಂದು ಕ್ವಶನ್ ಆಗ್ತದೆ. ಮುಂದೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇದು 2 ಮಾರ್ಕಿಗೆ ಬರ್ಬೋದು ಅಥವಾ 3 ಮಾರ್ಕಿಗೆ ಬರ್ಬೋದು. ದೆನ್ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ರೈಟ್ ಇಟ್ಸ್ SI ಯೂನಿಟ್ ಅಂಡ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂಡ್ ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳಬಹುದು. ಇನ್ನು 5 ಮಾರ್ಕಿಗೆ ಏನ್ ಕೇಳಬಹುದು ನೋಡ್ರಿ, ಗಾಸ್ ಲಾ ಮೇಲೆ ಕೇಳೋ ಚಾನ್ಸ್ ಬಹಳ ನೋಡ್ರಿ. ಹೈಯೆಸ್ಟ್ ಇಂಪಾರ್ಟೆಂಟ್ ಇದ್ದು 3 ಕ್ವಶನ್ ಹೇಳ್ತೀನಿ ನೋಡ್ರಿ. ಡಿರೈವ್ an expression for electric field due to electric dipole at a point on an equatorial line. Derive an expression for electric field due to electric dipole at a point on an equatorial line. This is the highest important question. ಇದಕ್ಕಿಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. Derive the expression for electric field at a point due to an infinitely long charged straight conductor using Gauss law. Okay, ಸೊ ಇವೇನಾಗ್ತಾವು 2 ಕ್ವಶನ್ಸ್ಗಳು ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಓಕೆ, ಸೊ ನನಗೆ ಈ ಸಲ ನನಗನ್ಸಿದ ಮಟ್ಟಿಗೆ ಈ ಪ್ರಶ್ನೆಗಳು ಬರೋ ಚಾನ್ಸ್ ಬಹಳ ಅದ ನೋಡ್ರಿ. ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಯೂಸಿಂಗ್ ದ ಲಾ, ಡಿರೈವ್ an expression for electric field due to uniformly charged thin spherical shell at a point inside the shell. Okay, this is triple star for this year. ರೆಗ್ಯುಲರ್ ಆಗಿಲ್ಲ, ನನಗೆ ಅನ್ಸಿದ ಮಟ್ಟಿಗೆ ತ್ರಿಬಲ್. ಈ 3 ಪ್ರಶ್ನೆಗಳನ್ನ ನಾನು ಏನಿಗೆ ಹೇಳಿದ್ದೀನಿ, ಇವು 3 ಪ್ರಶ್ನೆಗಳ ತ್ರಿಬಲ್ ಸ್ಟಾರ್ ಕ್ವಶನ್ಗಳನ್ನ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಮಾಡ್ಕೋರಿ, ನೀವು ಡೆರಿವೇಶನ್ ಫಸ್ಟ್ ಚಾಪ್ಟರ್ ಇಂದ ಪರ್ಫೆಕ್ಟ್ ಮಾಡ್ತಾ ಇದ್ರಿ ಅಂದ್ರೆ ಡಿರೈವ್ an expression for the electric field due to an electric dipole at a point on the axial line. axial line ಮೇಲೆ ಏನದಲ್ಲ ಅದು ಡೆರಿವೇಶನ್. ಸೊ ಅದು ಬಹಳ ಇಂಪಾರ್ಟೆಂಟ್ ಅದ. ಸೊ ಅದನ್ನ ನೀವು ಏನ್ ಮಾಡ್ಕೋರಿ, ಪರ್ಫೆಕ್ಟ್ ಮಾಡ್ಕೋರಿ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ದ ಫಸ್ಟ್ ಚಾಪ್ಟರ್. ಇದೇನಾಗ್ತಿದ್ದು ಕಂಪ್ಲೀಟ್ ಆಗಿ ಫಸ್ಟ್ ಚಾಪ್ಟರ್ ಆಯ್ತು. ಇನ್ ಸೆಕೆಂಡ್ ಚಾಪ್ಟರ್ ವೈಸ್ ನಾವು ಬರುದಾದ್ರೆ, ಓಕೆ, ಸೆಕೆಂಡ್ ಚಾಪ್ಟರ್ ಒಳಗೆ ಏನೇನದಾವು, ಓಕೆ, ಅದನ್ನ ನಾವು ನೋಡ್ಬೇಕು ಫಸ್ಟ್. ಈಗ ಸೊ ಸೆಕೆಂಡ್ ಚಾಪ್ಟರ್ ಒಳಗೆ ಏನದಾವ ನೋಡೋಣ. ಫಸ್ಟ್
ಓಕೆ ಇದು ಫಸ್ಟ್ ಇದನ್ನಾತು ಆದಷ್ಟು ನೋಡ್ರಿ ಗ್ರೂಪ್ ಒಳಗೆ ಶೇರ್ ಮಾಡ್ರಿ. ಲೆಟ್ ಮೀ ಐ ವಿಲ್ ಆಲ್ಸೋ ಶೇರ್ ದಿಸ್. ಓಕೆ ಜಸ್ಟ್ ಅ ಮಿನಿಟ್ ಆಲ್ ಆಫ್ ಯು, ಐ ವಿಲ್ ಶೇರ್ ದಿಸ್. ಓಕೆ ಇಲ್ಲಿ ನೋಡ್ರಿ ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಈ ಚಾಪ್ಟರ್ ಮೇಲೆ ಯಾವ ತರ ಪ್ರಶ್ನೆಗಳು ಬರ್ಬೋದು. ಓಕೆ ಫೈನ್, ಸೊ ಪ್ಲೀಸ್ ನೋಟ್ ಇಟ್ ಡೌನ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ನೋಡ್ರಿ ಆಲ್ಮೋಸ್ಟ್ ನಿಮಗೆ 11ಕ್ಕೆ ನೀವು ನಿಮ್ ಕಡೆ ಬ್ಲೂ ಪ್ರಿಂಟ್ ಇರ್ತದ ಈಗ. ಸೊ 11ಕ್ಕೆ ಅಂತ 12 ಅಥವಾ ಎಷ್ಟು ಈ ಸಲ ಕ್ವಶನ್ಸ್ ಇದಾವೆ ನೋಡ್ರಿ. ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಅದ ನನ್ನ ಕಡೆ 11 ಮಾರ್ಕ್ಸ್ ಇದೆ. ಸೊ ಈ ಸಲ 13 ಮಾರ್ಕಿಂಗ್ ಬರ್ತದ ಅಂತದ. ಓಕೆ ಫಾರ್ ಪಿ ಯು ಬೋರ್ಡ್ ವಿ ವಿಲ್ ಗೆಟ್ 13 ಮಾರ್ಕ್ಸ್ ಔಟ್ ಆಫ್ ದಿಸ್. ಓಕೆ ಸೊ ನೋಡ್ರಿ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಗಳು ಬಂದ್ಬಿಟ್ಟು ಯಾವ್ಯಾವ. ಓಕೆ ನಿಮಗೆ ಏನಂತಿದೆ ಅಂದ್ರೆ ಯು ಕ್ಯಾನ್ ಯೂಸ್ ದ ಚಾಟ್ ಬಾಕ್ಸ್ ಅಂಡ್ ಆಸ್ಕ್ ಮೀ. ಸೊ ಚಾಪ್ಟರ್ ನಂಬರ್ 2, this is electrostatic potential and capacitance. Fast I will tell 1 mark question. The mobility of electron, definition of the mobility of electron, drift velocity of electron, Ohm's law and Kirchhoff's junction rule. ನೋಡ್ರಿ very important state Ohm's law. ಇದು 1 ಮಾರ್ಕಿಗೆ ಹೆಂಗೆ ಕೇಳಬಹುದು, ಫಾರ್ಮುಲಾ ಆಫ್ ಓಮ್ಸ್ ಲಾ ಕೇಳಬಹುದು ನಿಮ್ಗೆ, ಅಥವಾ ಓಮ್ಸ್ ಲಾ ಬಹಳ ಈಸಿಯೆಸ್ಟ್ ಕ್ವೆಶ್ಚನ್. ಹೆಂಗ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಈಸ್ ಇನ್ಕ್ರೀಸಿಂಗ್, ವಾಟ್ ವಿಲ್ ಬಿ ದ ಅಫೆಕ್ಟ್ ಆನ್ ಇಟ್ಸ್ ಎಲೆಕ್ಟ್ರಿಕ್ ಕರೆಂಟ್. ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸ್ ಆಗ್ತದೆ, ವೋಲ್ಟೇಜ್ ಹೆಚ್ಚಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸ್ ಆಗಬೇಕು, ರೈಟ್. ಈ ತರ ಎಲೆಕ್ಟ್ರಿಕ್ ಕರೆಂಟ್ ಹೆಚ್ಚಾಗ್ಲಿಕ್ಕೆ ವೋಲ್ಟೇಜ್ ಏನ್ ಚೇಂಜ್ ಆಗ್ತದೆ. ಈ ತರದ ಅಪ್ಲೈಡ್ ಪ್ರಶ್ನೆಗಳು ಇರಬಹುದು ಓಮ್ಸ್ ಲಾ ಮೇಲೆ. ಅಂಡ್ ಯೂನಿಟ್ ಕೇಳ್ತಾರೆ ಓಮ್ಸ್ ಲಾ, ರೆಸಿಸ್ಟೆನ್ಸ್ ಯೂನಿಟ್ ಕೇಳಬಹುದು, ವೋಲ್ಟೇಜ್ ಅಥವಾ ಕರೆಂಟ್ ಇವು ಈಸಿ ನೋಡ್ರಿ. ಸೊ ಅವುಗಳನ್ನ ನೀವು ನೆನಪಿಟ್ಕೋರಿ. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಆಫ್ ದ ಕಂಡಕ್ಟರ್, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಎಸ್ ಯೂನಿಟ್ ಕೇಳ್ತಾರ್ರಿ, ವೆರಿ ಇಂಪಾರ್ಟೆಂಟ್. ರೆಸಿಸ್ಟೆನ್ಸ್ ಬೇರೆ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಬೇರೆ, ಅಥವಾ ಅದಕ್ಕೆ ನಾವು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಹೌದಾ. ಸೊ ಓಮ್ ಇದ್ ಮೂವ್ ಆಗುತ್ತೋ ಸೈಮನ್ ಅಂತ ನಾವು ಅಂತೀವಿ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ದ ಎಸ್ ಐ ಯೂನಿಟ್ ಕೇಳಬಹುದು. ಅಂಡ್ ಹೌ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ವೇರಿ ವಿತ್ ಇಟ್ಸ್ ಲೆಂತ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ರೆಸಿಸ್ಟೆನ್ಸ್ ಹೆಂಗ್ ಬದಲಾಗ್ತದ ಆಸ್ ಫಾರ್ ದ ಲೆಂತ್. ಅದ್ ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ, ರೋಯಲ್ ಬೈ ಆರ್ ಇಸ್ ಡೈರೆಕ್ಟ್ಲಿ. ಸೊ ನೋಡಿ ಇದು ಹೆಂಗಿರ್ತದ ಅಂದ್ರೆ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇದು ನಿಮ್ಗೆ ಗೊತ್ತಿರ್ತದ. ಸೊ ನೋಡ್ರಿ ಅದಕ್ಕೆ ಲೆಂತ್ ಮೇಲೆ ಹೆಂಗ್ ಬದಲಾಗ್ತದ 4 ಆಪ್ಷನ್ ಕೊಟ್ಟಿರ್ತಾರ. ಮುಂದ ನೆಕ್ಸ್ಟ್ ಏನ್ ಕೊಡ್ತಾರ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಹೆಂಗ್ ಬದಲಾಗ್ತದ ಅದಕ್ಕೊಂದು 4 ಆಪ್ಷನ್ ಅನ್ನ ಕೊಡ್ತಾರ. ಓಕೆ ಫೈನ್. ನೆಕ್ಸ್ಟ್ ಇದನ್ನ ಬಿಟ್ರೆ ನಿಮಗೆ ಡ್ರಿಫ್ಟ್ ವೆಲಾಸಿಟಿ ಇದು ನೋಡ್ರಿ. ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಕೇಳಬಹುದು. ಓಕೆ ಡ್ರಿಫ್ಟ್ ವೆಲಾಸಿಟಿ VD ಇಸ್ ಈಕ್ವಲ್ ಟು ಏನ್ ಬರ್ತದ ನಿಮ್ದ ಆ ಡೆರಿವೇಶನ್ ಏನದ, ಡೆರಿವೇಶನ್ ಅದ ಎಂಡ್ ಫಾರ್ಮುಲಾ ಕೇಳಬಹುದು ನಿಮ್ಗ, ಅಥವಾ ಡ್ರಿಫ್ಟ್ ವೆಲಾಸಿಟಿ ಸಣ್ಣ ಪ್ರಾಬ್ಲಮ್ ಕೂಡ ಕೇಳಬಹುದು. ಬಟ್ MCQ ಒಳಗೆ ನನಗೇನು ಪ್ರಾಬ್ಲಮ್ ಬರೋದಿಲ್ಲ ಅಂತ ಅನಿಸ್ತದೆ ಈ ಸಲ. ಸೊ ಇನ್ನೊಂದು ನೆನಪಿಟ್ಕೋರಿ. ದೆನ್ ಪೊಟೆನ್ಶಿಯೋಮೀಟರ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಪೊಟೆನ್ಶಿಯೋಮೀಟರ್ ಎಲ್ಲಿ ಬಳಸ್ತಾರ ಅಂತ ಹೇಳಿ ಕೇಳಬಹುದು. ಪೊಟೆನ್ಶಿಯೋಮೀಟರ್ ಏನ್ ಕಾನ್ಸೆಪ್ಟ್ ಅದಲ್ಲ ಅದು. ಸೊ ಇಷ್ಟು 1 ಮಾರ್ಕ್ ಒಳಗಾತು. ವೆರಿ ಇಂಪಾರ್ಟೆಂಟ್ ಇದ್ರೋ 2 ಮಾರ್ಕ್ ಇಂದ. ಯಾಕೆ 2 ಮಾರ್ಕ್ ಇಂಪಾರ್ಟೆಂಟ್ ಅಂದ್ರೆ ಇದ್ರೋ 2 ಬರ್ತಾವ 2 ಮಾರ್ಕಿನು. ಫೀಟ್ ಸ್ಟೋನ್ ಬ್ರಿಡ್ಜ್ ಸರ್ಕ್ಯೂಟ್ ಅದ್ ನೀವು ಫುಲ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್ ಅದನ್ನ ಅಷ್ಟ ಡ್ರಾ ಮಾಡಿ ತೆಗೆದ್ರೆ ನಿಮ್ಗೆ 2 ಮಾರ್ಕ್, ಇಲ್ಲ ಅದ್ರ ಕಂಪ್ಲೀಟ್ ನೀವು ಡೆರಿವೇಶನ್ ಮಾಡಿದ್ರೆ 5 ಮಾರ್ಕ್. ಇದನ್ನ ನೀವು ಮಾಡುವಾಗ 2 ಟೈಪ್ ಕೇಳಬಹುದು ಈ ಪ್ರಶ್ನೆಯನ್ನ. ಮುಂದ ಓಮ್ಸ್ ಲಾದ ಡೆಫಿನಿಷನ್ ನೆನಪಿಟ್ಕೋರಿ. ಸ್ಟೇಟ್ಮೆಂಟ್ 2 ಮಾರ್ಕ್ ಕೇಳಬಹುದು. ಓಮ್ಸ್ ಲಾದ ಡೆಫಿನಿಷನ್ ವಿತ್ ದಟ್ V is equal to IR ಹೆಂಗ್ ಬತ್ತ ಅನ್ನೋದು, ಅಥವಾ ಅದರದ ಲಿಮಿಟೇಷನ್ಸ್ ಏನೇನು ಅವುಗಳನ್ನು ನೆನಪಿಟ್ಕೋರಿ. ಅದನ್ನಾದ್ರೂ 2 ಮಾರ್ಕ್ ಕೇಳಬಹುದು. ನೆಕ್ಸ್ಟ್ ಮೊಬಿಲಿಟಿ, ಡ್ರಿಫ್ಟ್ ವೆಲಾಸಿಟಿ ಅದರದ್ದು SI ಯೂನಿಟ್ 2 ನೆನಪಿಟ್ಕೋರಿ. ದೆನ್ ಓಮಿಕ್ ಡಿವೈಸಸ್ ಅಂಡ್ ಇಟ್ಸ್ SI ಯೂನಿಟ್. ದೆನ್ ಟರ್ಮ್ಸ್, ಈ ಟರ್ಮ್ಸ್ ಗಳು ನಾನು ಏನ್ ಹೇಳ್ತಾನಲ್ಲ ಅವ್ನು ನೆನಪಿಟ್ಕೋರಿ. ಡ್ರಿಫ್ಟ್ ವೆಲಾಸಿಟಿ, ಡ್ರಿಫ್ಟ್ ಸ್ಪೀಡ್, ಮೊಬಿಲಿಟಿ. ಓಕೆ ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ವಿಟ್ ಸ್ಟೋನ್ ನೆಟ್ವರ್ಕ್ ಅದಂತೂ ನಿಮ್ಗೆ ಗೊತ್ತಾ. ಇನ್ 3 ಮಾರ್ಕಿಗೆ ಯಾವ ಬರ್ಬೋದು ಇದೆ, the expression for drift velocity of free electrons in a conductor. highest important is triple star question na note down ಮಾಡ್ಕೊಂಡ್ಬಿಡ್ರಿ. 3 ಮಾರ್ಕಿಗೆ ನಿಮ್ಮ 2020 ಈ ಸಲದ ಎಕ್ಸಾಮ್ ಗೆ 2023 ಎಕ್ಸಾಮ್ ಗೆ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಪಾ ಅಂದ್ರ drift velocity of the free electrons the derivation na, drift velocity the derivation na. okay VD derivation. okay very important. then J is equal to sigma E bar. ನಾವು ಏನಂತೀವಿ ಅದಕ್ಕೆ ಕರೆಂಟ್ ಡೆನ್ಸಿಟಿ. ಓಕೆ J is equal to sigma E bar ಏನದಲ್ಲ ಅದು ಕೂಡ ಇಂಪಾರ್ಟೆಂಟ್ ಡೆರಿವೇಶನ್. ನಾನು ಈಗಾಗಲೇ ಹೇಳಿದಂಗ ಓಮ್ಸ್ ಲಾ ನೋಡ್ರಿ ಎಲ್ಲಾದ್ರೂ ಬರ್ತದ. 1 ಮಾರ್ಕ್ ಒಳಗಾದ್ರೂ ಬರ್ತದ, 2 ಮಾರ್ಕ್ ಒಳಗಾದ್ರೂ ಬರ್ತದ, 3 ಮಾರ್ಕ್ ಒಳಗಾದ್ರೂ ಬರ್ತದ.
ಬರ್ತದ. ಓಮ್ಸ್ ಲಾ ಇರ್ಲಾರ್ದ ಕ್ವಶನ್ ಪೇಪರ್ ಇರುವುದಿಲ್ಲ. ಓಕೆ, ದೇ ಮೈಟ್ ಆಸ್ಕ್ ಯು ದ ಎನಿಥಿಂಗ್ ರಿಲೇಟೆಡ್ ಟು ದ ಫಾರ್ಮುಲಾ ಆರ್ ಸ್ಟೇಟ್ಮೆಂಟ್, ಸ್ಟೇಟ್ ಓಮ್ಸ್ ಲಾ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್, ಅಥವಾ ರೆಸಿಸ್ಟೆನ್ಸ್ ವೋಲ್ಟೇಜ್ ಕರೆಂಟ್ ಹೆಂಗ್ ರಿಲೇಷನ್ ಅದಾವು, ಅಥವಾ ಅದ್ರ ಮೇಲೆ ಸಣ್ಣ ಪ್ರಾಬ್ಲಮ್ ಬರ್ಬೋದು, ಅಥವಾ ಅಪ್ಲಿಕೇಶನ್ಸ್ ಆಫ್ ಓಮ್ಸ್ ಲಾ ಅಥವಾ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸೊ ಡೆಫಿನೆಟ್ಲಿ ಕೇಳ್ತಾರ. ರೈಟ್ ಎನಿ 3 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ 3 ಮಾರ್ಕಿಗೆ ಕೇಳಬಹುದು, 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ 2 ಮಾರ್ಕಿಗೆ ಕೇಳಬಹುದು. ಓಕೆ ಫೈನ್. ಕಿರ್ಚಾಫ್ಸ್ ಲಾಸ್ ಕೇಳ್ತಾರ ನೋಡ್ರಿ. ಕಿರ್ಚಾಫ್ಸ್ 2 ಲಾ ಅದಾವ, KCL KVL ಅವೆರಡು ನೀವು ಪರ್ಫೆಕ್ಟ್ ಮಾಡ್ರಿ. ವಿಚ್ ಲಾ ಇಸ್ ಹ್ಯಾವಿಂಗ್, ಯಾವುದು ಯಾವ ಲಾ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತದ ಅಂತ ಕೇಳ್ತಾರ. ವಿಚ್ ಲಾ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. Okay, what is the principles of Kirchhoff's current law? What is the principle of Kirchhoff's voltage law? ಸೊ ಅವುಗಳನ್ನ ಸ್ವಲ್ಪ ನೆನಪಿಟ್ಕೋರಿ. ನಾ ಆನ್ಸರ್ಗಳನ್ನ ಇಲ್ಲಿ ಯಾವುದು ಹೇಳೋದಿಲ್ಲ, ಜಸ್ಟ್ ನಿಮ್ಮ ಕ್ವಶನ್ಸ್ ಗಳನ್ನ ಹೇಳ್ತೀನಿ, ಅವುಗಳನ್ನ ನೀವು ಏನ್ ಮಾಡ್ತಾವ ಪರ್ಫೆಕ್ಟ್ ಮಾಡ್ತಾ ಹೋಗಿ. ಓಕೆ ಫೈನ್. ಸೊ ಇಷ್ಟಾದ ನಂತರ 5 ಮಾರ್ಕಿಗೆ ಏನ್ ಬರ್ಬೋದು ಇಲ್ಲಿ? 5 ಮಾರ್ಕಿಗೆ ನೋಡ್ರಿ, ಡೆಫಿನೆಟ್ಲಿ ಇಲ್ಲಿ ಒಂದು ಪ್ರಶ್ನೆ ಬರ್ತದ 5 ಮಾರ್ಕಿಗೆ. ನಿಮ್ಗೆ ಗೊತ್ತಿರೋ ಹಂಗ ಇಲ್ಲೊಂದು ನ್ಯೂಮರಿಕಲ್ ಕೂಡ ಬರ್ಬೋದು ರಿಲೇಟೆಡ್ ಟು ರೆಸಿಸ್ಟೆನ್ಸ್. 3 ರೆಸಿಸ್ಟೆನ್ಸ್ ಅದು ಒಂದು ರೆಸಿಸ್ಟೆನ್ಸ್ ಇದನ್ನ ಕೊಡ್ತಾರೆ ನಿಮ್ಗೆ, ಎರಡೆರಡು ಕಡೆ ಕನೆಕ್ಟ್ ಆದದ ಕಂಪ್ಲೀಟ್ ರೆಸಿಸ್ಟೆನ್ಸ್, ಟೋಟಲ್ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡುವಂತ ಪ್ರಶ್ನೆಗಳ, ಸೆಲ್ಸ್ ರಿಲೇಟೆಡ್ ಪ್ರಶ್ನೆಗಳ, ಫೈಂಡಿಂಗ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಗಿವನ್ ರೆಸಿಸ್ಟರ್. 4-5 ರೆಸಿಸ್ಟರ್ ಕೊಡ್ತಾರ, ಟೋಟಲ್ ರೆಸಿಸ್ಟೆನ್ಸ್, ಟೋಟಲ್ ವೋಲ್ಟೇಜ್ ಕೊಡ್ತಾರ, ಕರೆಂಟ್ ಕೊಡ್ತಾರ, ಒಂದು ರೆಸಿಸ್ಟೆನ್ಸ್, ಈ 3-4 ರೆಸಿಸ್ಟರ್ಸ್ ಏನ್ ಕೊಟ್ಟಾರಲ್ಲ ಅದ್ರೊಳಗೆ ಯಾವುದೋ ಒಂದು ರೆಸಿಸ್ಟೆನ್ಸ್ ಸುತ್ತ ಇರ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ಅದ್ರೊಳಗೆ ಪಾಸ್ ಆಗ್ತಕ್ಕಂಥ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡುವಂತ ಪ್ರಶ್ನೆಗಳ ಬರ್ತಾವ ಇಲ್ಲಿ. ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಬಹಳ ಸಲ ಕೇಳಿದಾರ. ಓಕೆ, ಟೋಟಲ್ ರೆಸಿಸ್ಟೆನ್ಸ್ ಅನ್ನು ಬಹಳ ಸಲ ಕೇಳಿದಾರ. ಸೊ ನನಗೂ ಕೂಡ ಅದೇ ಪ್ರಶ್ನೆ ಬರೋ ಸಾಧ್ಯತೆ ಇದೆ ಅಂತ ಅನಿಸ್ತದ. ಸೊ ಅದಕ್ಕೆ ನೀವು ಸ್ವಲ್ಪ ಅದನ್ನ ಲಕ್ಷ್ಯ ಕೊಡ್ರಿ, ಟೋಟಲ್ ರೆಸಿಸ್ಟೆನ್ಸ್ ರಿಲೇಟೆಡ್ ಪ್ರಶ್ನೆಗಳನ್ನ. ಓಕೆ, ಸೊ ಇಷ್ಟಾದ ನಂತರ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಸೊ ಇಷ್ಟಾದ ನಂತರ ಮತ್ತೆ ಯಾವ ಪ್ರಶ್ನೆಗಳು ಇದ್ರೋ ಬರ್ಬೋದಂದ್ರ, ಸೊ ಇಷ್ಟು ನ್ಯೂಮರಿಕಲ್ಸ್ ಅನ್ನ ನೀವು ಇಷ್ಟು ಮಾಡ್ಕೊಂಡ್ರೆ ಸಾಕಂತ ಅನ್ಕೋತೀನಿ ನಾನು. ಇನಫ್ ದಿಸ್ ಚಾಪ್ಟರ್ ಈಸ್ ಓಕೆ. ನ್ಯೂಮರಿಕಲ್ ಬರ್ತದ ನೋಡ್ರಿ ಇದ್ರೊಳಗ, ಅದು ನಿಮಗೆ ಗೊತ್ತಿದ್ರೆ ಸಾಕ. ದೆನ್ ವಿ ವಿಲ್ ಗೋ ಟು ದ ಥರ್ಡ್ ಚಾಪ್ಟರ್. ದ ಚಾಪ್ಟರ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ಗೆ ನಾವು ಹೋಗೋಣ ಈಗ ಫಾಸ್ಟ್ ಆಗಿ. ಸೊ ಇನ್ನೊಂದ್ಸಲ ನೋಡ್ರಿ, ಭಾಳ ಜನ ಕಡಿಮೆ ಇದನ್ನ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರ just a minute, please be there. We will go to the third chapter, that is here. What is the third chapter? Current electricity. Okay, then fourth chapter is moving charges. So now we will go to current electricity chapter. So before going to that, I will just share once again because so many less people are attending. Okay, third chapter ಬಂದ್ಬಿಟ್ಟು ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಇದ್ರೊಳಗೂ 13 ಮಾರ್ಕ್ ಇದೆ. ಸೊ ನಾವು ಇದನ್ನ ಈಗಾಗಲೇ ಹೇಳಿದೀವಿ. ಸೊ ನಾವು ವಿಲ್ ಗೋ ಟು ಸೆಕೆಂಡ್ ಚಾಪ್ಟರ್. ಓಕೆ, ಸೊ ವಿ ಹ್ಯಾವ್ ಫಿನಿಶ್ಡ್ ದ ಕರೆಂಟ್ ಎಲೆಕ್ಟ್ರಿಸಿಟಿ. ಈ ತರ ನಾವು ಥರ್ಡ್ ಚಾಪ್ಟರ್ ಮುಗಿಸಿದೀವಿ. ಸೊ ಸೆಕೆಂಡ್ ಚಾಪ್ಟರ್ ಒಂದು ಮಿಸ್ ಆಗ್ಯದ, ಸೊ ಅದನ್ನ ಹೇಳೋಣ. ನೋಡಿ, 1 ಮಾರ್ಕ್ ಸೆಕೆಂಡ್ ಚಾಪ್ಟರ್ ಬರುದಿಲ್ಲ ಈ ಸಲ. 1 ಮಾರ್ಕಿಂದ ಯಾವೂ ಇಲ್ಲ. ಓಕೆ, ಸೊ ಒಂದು 3 ಮಾರ್ಕಿಂದ ಅದ, ಒಂದು 5 ಮಾರ್ಕಿಂದ ಅದ. ಇದ್ರೊಳಗೆ ಹೆಚ್ಚಾಗಿ ಇದನ್ನ ಕೇಳೋ ಚಾನ್ಸ್ ಅದ. ಸೊ 3 ಮಾರ್ಕಿಂದ ಯಾವ್ದು ಕೇಳ್ಬೋದು ನೋಡ್ರಿ. ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಚಾರ್ಜಸ್ ಇನ್ ದ absence of the external electric field. It is finding the expression for potential energy of a system. ಒಂದು ಸಿಸ್ಟಮ್ ಅದ ಪೊಟೆನ್ಶಿಯಲ್ ಎನರ್ಜಿ ಫೈಂಡ್ ಔಟ್ ಮಾಡ್ಬೇಕ ಇನ್ ದ absence of the external electric field. ಅದು ಡೆರಿವೇಶನ್ ಅದಲ್ಲ, ಅದನ್ನ ಕೇಳ್ತಾರ್ರಿ. ಅದನ್ನ ಬಿಟ್ರ derive an expression for energy stored in a charged capacitor. Energy stored in a charged capacitor. ಸೊ ಅದು ಕೂಡ ಇಂಪಾರ್ಟೆಂಟ್ ಅದ ನೋಡ್ರಿ. ಎನರ್ಜಿ ಸ್ಟೋರ್ಡ್ ಇನ್ ಅ ಚಾರ್ಜ್ಡ್ ಕೆಪಾಸಿಟರ್ ಭಾಳ ಇಂಪಾರ್ಟೆಂಟ್ ಅದ. ಸೊ ಅದನ್ನ ನೀವು ಏನ್ ಮಾಡ್ಬೇಕ, ಲಕ್ಷ ಕೊಡ್ಬೇಕು. ಓಕೆ, ಸೊ ಇದಾದ ನಂತರ
ಒಂದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಎಕ್ಸ್ಪ್ರೆಷನ್ ಫಾರ್ ದ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಅದನ್ನು ಕೂಡ ಕೇಳಬಹುದು. ಇಟ್ ಇಸ್ ಅ ತ್ರಿಬಲ್ ಎನರ್ಜಿ ಸ್ಟೋರ್ಡ್ ಇನ್ ಅ ಚಾರ್ಜ್ಡ್ ಕೆಪಾಸಿಟರ್ ಇಸ್ ಅ ತ್ರಿಬಲ್ ಸ್ಟಾರ್. ಇಫ್ ಯು ಆರ್ ಪಾಯಿಂಟಿಂಗ್ ಔಟ್, ನೀವು ಯಾರಾದ್ರೂ ನೋಟ್ ಡೌನ್ ಮಾಡ್ಕೋತಾ ಇದ್ರೆ ನೆನಪಿಟ್ಕೋರಿ, ದ ರಿಲೇಷನ್ ಡಿರಿವೇಶನ್ ಫಾರ್ ದ ರಿಲೇಷನ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಆ ಪ್ರಶ್ನೆ ಮುಂದೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ಈ ಪ್ರಶ್ನೆ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಮೂರು ಪ್ರಶ್ನೆಗಳು ತ್ರಿಬಲ್ ಸ್ಟಾರ್ ಪ್ರಶ್ನೆಗಳಾಗ್ತವೆ. ಈ ಮೂರರಲ್ಲಿ 3 ಮಾರ್ಕಿಗೆ ಒಂದು ಕ್ವಶನ್ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ಫಿಕ್ಸ್ ಅಂತ ನನಗೆ ಅನಿಸ್ತದ ಥರ್ಡ್ ಚಾಪ್ಟರ್ ಇಂದ. ಯಾವ್ಯಾವ ಹೇಳಿದ್ನ ಅವ್ನು ನೆನಪಿಟ್ಕೋರಿ, ಎನರ್ಜಿ ಸ್ಟೋರ್ಡ್ ಇನ್ ಅ ಚಾರ್ಜ್ ಕೆಪಾಸಿಟರ್, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ದೆನ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ದ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಇಷ್ಟಾದ ನಂತರ ಪೊಟೆನ್ಶಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇನ್ನು 5 ಮಾರ್ಕಿಂಗ್ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುವಾಗ ಇದ್ರೊಳಗೂ ಕೂಡ ನ್ಯೂಮರಿಕಲ್ ಬರಬಹುದು. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಡಿಫ್ರೆಂಟ್ ನ್ಯೂಮರಿಕಲ್ಸ್, ನೀವು PYQs ಅನ್ನು ಇದನ್ನ ಮಾಡ್ಕೋರಿ. ಓಕೆ, ಅಥವಾ ನೀವು ನನಗೆ ಮೆಸೇಜ್ ಕಳಿಸಿದ್ರು ಕೂಡ ನಾನು ಐ ವಿಲ್ ಶೇರ್ ವಿತ್ ಯು. ಬಟ್ ನೀವೇನು ಮಾಡಿರ್ಬೇಕು, ಲೈವ್ ಕ್ಲಾಸ್ ಅಟೆಂಡ್ ಆಗಿರ್ಬೇಕು. ಸೊ ಯಾರ್ಯಾರು ಲೈವ್ ಕ್ಲಾಸ್ ಅಟೆಂಡ್ ಆಗಿರ್ತೀರಿ, ಯು ಜಸ್ಟ್ ಹ್ಯಾವ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಅಂಡ್ ಲೈವ್ ಚಾಟ್ ಒಳಗೆ ಒಂದು ಏನಾದರೂ ಮೆಸೇಜ್ ಮಾಡಿರಿ, ಹಂಗೆ ಹಲೋ ಸರ್, ಹಾಯ್ ಸರ್, ಐ ಆಮ್ ಅಟೆಂಡೆಡ್, ಏನೋ ಒಂದು ಮಾಡ್ರಿ, ಲೈಕ್ ಮಾಡ್ರಿ. ಸೊ ಲೈವ್ ಕ್ಲಾಸ್ ಅಟೆಂಡ್ ಆಗಿದ್ರೆ, ಸೊ ಐ ವಿಲ್ ಶೇರ್ ಆಲ್ ದೀಸ್ PDFs ನೋಟ್ಸ್ ವಿತ್ ಯು. ಇವೇ ನ್ಯೂಮರಿಕಲ್ಸ್ ನೋಟ್ಸ್ ಅದಾವಲ್ಲ, ವಿ ಕ್ಯಾನ್ ಶೇರ್ ವಿತ್ ಯು. ಬಟ್ ಯು ಶುಡ್ ಅಟೆಂಡ್ ದ ಲೈವ್ ಕ್ಲಾಸ್ ಕಂಪಲ್ಸರಿ. ಅದ್ರ ಲೈವ್ ಕ್ಲಾಸ್ ಅಟೆಂಡ್ ಆದ ಸ್ಕ್ರೀನ್ಶಾಟ್ ಇರಬೇಕು. ಆ್ಯಂಡ್ ಓಕೆ, ಒಂದು ಏನಾದರೂ ಮೆಸೇಜ್ ಮಾಡಿರಿ, ಫೈನ್. ರೈಟ್, ನೌ ವಿ ವಿಲ್ ಗೋ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಆಗ್ಯದ. ಸೊ ವಿ ವಿಲ್ ಗೋ ಟು ಮೂವಿಂಗ್ ಚಾರ್ಜಸ್. 4th ಚಾಪ್ಟರ್ ಬಂದ್ಬಿಟ್ಟು ಏನದ, ಮೂವಿಂಗ್ ಚಾರ್ಜಸ್ ಅದ. ಮೂವಿಂಗ್ ಚಾರ್ಜಸ್ ಒಳಗೆ ಏನದ, ಅಂಪಿಯರ್ಸ್ ಸರ್ಕ್ಯೂಟಲ್ ಲಾ. ಈ ಸಲನೂ ಇದ್ರೊಳಗೆ ಏನು ನಮ್ಗೆ 1 ಮಾರ್ಕಿಂದ ಯಾವುವು ಅಷ್ಟೊಂದಿಲ್ಲ. ಸೊ ಆದ್ರೂ ಒಂದಿಷ್ಟು ನೆನಪಿಟ್ಕೋರಿ. ಲಾರೆನ್ಸ್ ಫೋರ್ಸ್ ಮೇಲೆ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್, ಬೋರ್ ಮ್ಯಾಗ್ನೆಟಾನ್ ವ್ಯಾಲ್ಯೂ ನೆನಪಿಟ್ಕೋರಿ. ಸೊ ಇವುಗಳನ್ನ ನೀವು ನೆನಪಿಟ್ಕೋಬೇಕು. ದೆನ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ ನೋಡ್ರಿ ಈ ಸಲದ ಎಕ್ಸಾಮಿಗೆ, 2023 ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್. ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಅಂಪಿಯರ್ ಸರ್ಕ್ಯೂಟಲ್ ಲಾ. ಅಂಪಿಯರ್ ಸರ್ಕ್ಯೂಟಲ್ ಲಾ ಅಂಡ್ ವಾಟ್ ಈಸ್ ಟೊರಾಯ್ಡ್, what is the expression of magnetic field on toroid, how galvanometer can be converted to an ammeter. Triple star question. How a galvanometer can be converted to an ammeter. This is a triple star question. ನಾನು ಈಗಾಗಲೇ ಹೇಳಿ, ನಾನು ಟ್ರಿಬಲ್ ಸ್ಟಾರ್ ಅಂತ ಏನು ಪ್ರಶ್ನೆಗಳು ಹೇಳ್ತಾನಲ್ಲ, 10 ಪ್ರಶ್ನೆಗಳನ್ನು ನಾನು ಹೇಳಿದ್ನಿ ಅಂದ್ರೆ 7 ಆದರೂ ಬರ್ತಾವೆ, 7 ಅನ್ನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 6 to 7 ಈಸಿಯಾಗಿ ಬರ್ತಾವೆ, ಮಿನಿಮಮ್ ಹೆಚ್ಚು ಬರ್ಬೋದಕ್ಕಿಂತ. 10 ಟ್ರಿಬಲ್ ಸ್ಟಾರ್ ಪ್ರಶ್ನೆಗಳು ನಾನು ಹೇಳಿದ್ರೆ ಟೋಟಲ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲ ಚಾಪ್ಟರ್ ಇಂದ. ಟ್ರಿಬಲ್ ಸ್ಟಾರ್ ಕ್ವಶನ್ ಈ ಪ್ರಶ್ನೆಯಿಂದ, ಎಕ್ಸ್ಪ್ಲೇನ್ ಹೌ ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಅನ್ ಅಮ್ಮೀಟರ್. ಓಕೆ, ಫೈನ್. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ವಾಟ್ ಈಸ್ ಲಾರೆನ್ಸ್ ಫೋರ್ಸ್ ಅದಾಗ್ಯದಲ್ಲ, ಯೂಸಸ್ ಆಫ್ ಸೈಕ್ಲೋಟ್ರಾನ್, ದೆನ್ ಎಕ್ಸ್ಪ್ರೆಷನ್ ಫಾರ್ ಸೈಕ್ಲೋಟ್ರಾನ್ ಫ್ರೀಕ್ವೆನ್ಸಿ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಇವು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಅಂಡ್ ಹೈಯೆಸ್ಟ್ ಇಂಪಾರ್ಟೆಂಟ್, ಮತ್ತು ಅದನ್ನ ಬಿಟ್ರೆ ಒಂದು 2 ಮಾರ್ಕಿಗೆ ಏನಾದರೂ ಸಣ್ಣ ನ್ಯೂಮರಿಕಲ್ ಕೇಳ್ಬೋದು. ಸೊ ಅದನ್ನ ನೀವು ಲಕ್ಷ ಕೊಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ರಿಲೇಟೆಡ್ ನ್ಯೂಮರಿಕಲ್ ಅನ್ನು ಕೇಳ್ಬೋದು. ಸೊ ಯೂಸಸ್ ಆಫ್ ಸೈಕ್ಲೋಟ್ರಾನ್ ನೋಡ್ರಿ, 2 ಮಾರ್ಕಿಗೂ ಕೇಳ್ಬೋದು ಅಥವಾ 3 ಮಾರ್ಕಿಗೂ ಅದನ್ನೇ ಕೇಳ್ತಕ್ಕಂಥದ್ದು. ದೆನ್ ಎಕ್ಸ್ಪ್ಲೇನ್ ದ ಸರ್ಕ್ಯೂಟ್ ಡಯಾಗ್ರಾಮ್, ಹೌ ಟು ಕನ್ವರ್ಟ್ ಗ್ಯಾಲ್ವನೋಮೀಟರ್ ಇಂಟು ಅನ್ ಅಮ್ಮೀಟರ್. ಸೊ ದಿಸ್ ಇಸ್ ಹೈಯೆಸ್ಟ್ ಇಂಪಾರ್ಟೆಂಟ್. ಐಶ್ವರ್ಯ ಆನಂದ್, ಹಾಯ್ ಸರ್. ಹಾಯ್ ಐಶ್ವರ್ಯ. ಓಕೆ, ಸುನೀಲ್ ಕುಮಾರ್, ಹಾಯ್, ಫೈನ್, ರೈಟ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದ್ರೆ, ಈಗ ಆಲ್ರೆಡಿ ಟೈಮ್ ಭಾಳ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟಿದಾವೆ, 13 ಚಾಪ್ಟರ್ಗಳಿದ್ದಾವೆ. ಸೊ ವಿ ವಿಲ್ ಕವರ್ 6 to 7 ಚಾಪ್ಟರ್ಸ್. 7 ಚಾಪ್ಟರ್ಸ್ ಅನ್ನು ನಾವು ಕವರ್ ಮಾಡೋಣ ಇಂಪಾರ್ಟೆಂಟ್ ಆಗಿ. ಸೊ ನಾಳೆ ಇನ್ನೊಂದು ವಿಡಿಯೋ ಮಾಡೋಣ ಇನ್ನು ಉಳಿದ 6 ಚಾಪ್ಟರ್ಸ್ಗೆ. ಸೊ ಅದನ್ನು ಕೂಡ ನೀವು ದಯವಿಟ್ಟು ಅಟೆಂಡ್ ಆಗ್ರಿ. ಫೈನ್. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ನೋಡ್ರಿ, ಫೈನ್. ಓಕೆ, ಸೊ ಇಂಪಾರ್ಟೆಂಟ್ 3 ಮಾರ್ಕ್ ಪ್ರಶ್ನೆಗಳನ್ನು ನೋಟ್ ಡೌನ್ ಮಾಡ್ತಾ ಹೋಗಿ. ಎಕ್ಸ್ಪ್ಲೇನ್ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಹೌ ಟು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ಅಮ್ಮೀಟರ್. ದಿಸ್ ಇಸ್ ಹೈಯೆಸ್ಟ್ ಇಂಪಾರ್ಟೆಂಟ್. ಹೌ ಡು ಯು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ ಮೀಟರ್, ಎಕ್ಸ್ಪ್ಲೇನ್ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್. ನೋಡ್ರಿ, ಈ ತರದ ಒಂದು ಪ್ರಶ್ನೆ ಇರಲೇಬೇಕು. ನೋಡ್ರಿ, ನಾನು ಹೆಂಗೆ ಹೇಳಿದ್, ನೀವು ಓಮ್ಸ್ ಲಾ ಮ್ಯಾಗ ಒಂದು ಪ್ರಶ್ನೆ ಹೆಂಗೆ ಇರಲೇಬೇಕಲ್ಲ, ಹಂಗೆ ಕನ್ವರ್ಷನ್ ಆಫ್ ಅಮ್ಮೀಟರ್ ಟು ಗ್ಯಾಲೋಮೀಟರ್, ಗ್ಯಾಲೋಮೀಟರ್ ಟು ವೋಲ್ಟ್ ಮೀಟರ್, ವೋಲ್ಟ್ ಮೀಟರ್ ಗ್ಯಾಲೋಮೀಟರ್ ಕ್ವಶನ್ ಪೇಪರ್ ಈ ಪ್ರಶ್ನೆ ಇರಲೇಬೇಕು.
ಅಂಡ್ ಮೋರ್ ಓವರ್ ನಿಮ್ಗೆ ಇನ್ನೊಂದು ಗೊತ್ತಿರ್ತಾವ ಇಲ್ಲ ಗೊತ್ತಿಲ್ಲ ನನಗೆ, ಯಾವುದೇ ಕಾನ್ಸೆಪ್ಟ್ ಮೇಲೆ ಒಂದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ತೆಗೆಯುವಾಗಿರುವುದಿಲ್ಲ. ಸೊ ಅದ್ರದ್ದು ನೀವು ಲಕ್ಷ್ಯ ಇರ್ಬೇಕು. ಸೊ ಮತ್ತೆ ಅದು ಕಂಪಲ್ಸರಿ ಇದ್ರ ಮೇಲೆ ಬಂದೇ ಬರಬೇಕು. ಸೊ ಒಂದಿಷ್ಟು ಮೇಲೆ ತೆಗಿಯಬೇಕಂತ ಇರ್ತದ, ಬಟ್ ಒಂದಿಷ್ಟು ಮೇಲೆ ತೆಗೆದ್ರೆ ನೆಕ್ಸ್ಟ್ ಅದ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ಕ್ವಶನ್ ಬರ್ತಿರಂಗಿಲ್ಲ. ಎಸ್, next, obtain the expression for the radius of circular path of charged particle in a magnetic field. Expression for the radius of the circular path of a charged particle in a magnetic field. This is a double star question, so you can perfect this question also. ಇದಾದ ನಂತರ ನಿಮಗೆ, so we will go to the next chapter. So ಇದ್ರೊಳಗೆ 5 ಮಾರ್ಕ್ ಇಂದಿಲ್ಲ. Now we will move to the chapter that is chapter number 5. Which is the chapter number 5? Our chapter number 5 is magnetism and matter. Okay, for chapter number 5 is magnetism and matter. ಇದ್ರ ಮೇಲೆ ಏನು ಭಾಳ ಪ್ರಶ್ನೆಗಳಿಲ್ಲ, ಬಟ್ ಆದ್ರೂ ಒಂದು ಸ್ವಲ್ಪ ನೋಡೋಣ. ಓಕೆ, ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ದಯವಿಟ್ಟು ಯಾರು ಇನ್ನೂ ನೋಟ್ ಡೌನ್ ಮಾಡ್ಕೋತಾ ಇಲ್ಲ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ ಏನಾಗ್ತದೆ ನೋಡ್ರಿ, ಡ್ರಾ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಹಾಯ್ ಸರ್, ಓಕೆ, ಹೂ ಇಸ್ ದಿಸ್? ಹರೀಶ್ ಹೊಸ್ಮನಿ, ಫೈನ್. ಅಭಿ ಇಸ್ ಆಲ್ಸೋ ಸೇನ್, ಹಾಯ್, ಓಕೆ, ಹಾಯ್ ಅಭಿ. ಸೊ ಡ್ರಾ ನೋಡಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಸೊ ಯಾರ್ಯಾರು ಇದನ್ನ ಮಾಡ್ರಿ ದಯವಿಟ್ಟು ಲೈಕ್ ಮಾಡ್ರಿ. ಓಕೆ, ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ ಏನಾಗ್ತದ ನೋಡ್ರಿ. ಸೊ ಡ್ರಾ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ ಅ ಬಾರ್ ಮ್ಯಾಗ್ನೆಟ್. ಓಕೆ, draw the pattern of magnetic field lines for a bar magnet. Who is this? Sumit. Sumit is saying hi. Okay, hi Sumit. Draw the, ನೋಡ್ರಿ 1 ಮಾರ್ಕ್ ಇನ್ ಪ್ರಶ್ನೆ ಬರ್ತದೆ ನೋಡ್ರಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ. ಫಸ್ಟ್ ಚಾಪ್ಟರ್ ಟು ಸ್ಟಾರ್ಟ್ ಸರ್. ಓಕೆ, ಫಸ್ಟ್ ಚಾಪ್ಟರ್ ಇನ್ನೊಂದ್ಸಲ ಹೇಳ್ತೀನಿ. ನೀವು ಲೇಟ್ ಆಗಿ ಬಂದ್ರಿ ಅಂತ ಅನಿಸ್ತದ. ಫೈನ್, ಫಸ್ಟ್ ಚಾಪ್ಟರ್ನು ಹೇಳ್ತೀನಿ. ಸೊ ಇದು ಮುಗಿಸು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಹೇಳಿದ್ಮೇಲೆ ಫಸ್ಟ್ ಚಾಪ್ಟರ್ ಇನ್ನೊಂದ್ಸಲ ಹೇಳ್ತೀನಿ. ಅದಾದ್ಮೇಲೆ 6th and 7th ಚಾಪ್ಟರ್ನು ಹೇಳ್ತೀನಿ. ಓಕೆ, ಅಥವಾ 6th ಚಾಪ್ಟರ್ ಒಂದು ಹೇಳ್ತೀನಿ. ನೋಡೋಣ ಟೈಮ್ ಎಷ್ಟು ಸಾಲ್ತದ ಅದ್ರ ಮೇಲೆ ಹೋಗ್ಲಿ. ಸೊ ಯಾಕಂದ್ರೆ ಇವತ್ತೊಂದು ಪಾರ್ಟ್ ಮಾಡೋನು, ನಾಳೆ ಒಂದು ಪಾರ್ಟ್ ಮಾಡೋಣ, ಅಥವಾ ನಾಡಿದ್ದೊಂದು ಪಾರ್ಟ್ ಮಾಡೋಣ, 2 ಪಾರ್ಟ್ ಮಾಡೋಣ ಒಟ್ಟು. ಫೈನ್, ರೈಟ್. ಓಕೆ, ಸೊ ನೋಡಿ ನೆಕ್ಸ್ಟ್ ಏನಾಗ್ತದೆ ಇಲ್ಲಿ, ಡ್ರಾ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ ಅ ಬಾರ್ ಮ್ಯಾಗ್ನೆಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ ಅ ಬಾರ್ ಮ್ಯಾಗ್ನೆಟ್ 1 ಮಾರ್ಕಿಗೆ ಇರ್ತದ. ಮ್ಯಾಗ್ನೆಟಿಕ್ ಡಿಕ್ಲೈನೇಷನ್ ನೋಡಿ, ವಾಟ್ ಈಸ್ ಮ್ಯಾಗ್ನೆಟಿಕ್ ಡಿಕ್ಲೈನೇಷನ್? So very important question related to magnetic declination and Curie's law. Curie's law na mat magnetic declination na compulsory ಕೇಳ್ತಾರ. ಇವೆರಡರ ಒಂದು ಕ್ವಶನ್ ಬರೋ ಚಾನ್ಸ್ ಭಾಳ ಅದ. ಸ್ವಲ್ಪ ಲಕ್ಷ ಕೊಡ್ರಿ ಇವೆರಡರ ಮೇಲೆ. 3 star question again. Next, where on the earth surface is the magnetic dip zero? ನೋಡಿ, ಇದು ನನಗೆ ಭಾಳ ಯಾಕೋ 5 star ಲೆವೆಲ್ ಕ್ವಶನ್ ಅನಿಸ್ಲಿಕ್ಕತ್ತದ. ಯಾಕಂದ್ರೆ ನಿಮಗೆ ಈ ಸಲ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಇಂಥ ಕ್ವಶನ್ಗಳು ಬರೋ ಚಾನ್ಸ್ ಎಷ್ಟೇ ಹೆಚ್ಚಾಗಿ ಡೆಫಿನಿಷನ್ಸ್ ಗಳನ್ನು ಕೇಳೋ ಬದಲು ಇಂಥ ಕ್ವಶನ್ಸ್ ಗಳನ್ನ ಕೇಳೋ ಚಾನ್ಸಸ್ ಹೆಚ್ಚಿರ್ತದ. ಸೊ ದಯವಿಟ್ಟು ಲಕ್ಷ ಕೊಡ್ರಿ. ನಮ್ಗೆ ಯಾಕೋ ಮೈ ಇನ್ಸ್ಟಿಂಕ್ಟ್ ಇಸ್ ಅಗೇನ್ ಸೇಯಿಂಗ್ ದಟ್ ಇಟ್ಸ್ ಅ 3 star ಕ್ವಶನ್, ದಟ್ ವೇರ್ ಆನ್ ದ ಅರ್ತ್ ಸರ್ಫೇಸ್ ಇಸ್ ದ ಮ್ಯಾಗ್ನೆಟಿಕ್ ಡಿಪ್ ಜೀರೋ. ಈ ಪ್ರಶ್ನೆಯನ್ನು ನೀವು ಪರ್ಫೆಕ್ಟ್ ಮಾಡ್ರಿ. ಈ ಪ್ರಶ್ನೆನ ಬರೋ ಚಾನ್ಸ್ ಭಾಳ. ದೆನ್ ರಿಟೆಂಟಿವಿಟಿ ಮೇಲೆ ಏನಾದ್ರು ಕೇಳಬಹುದು. ಅದು ಬಿಟ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಡಿಪ್ ಅಟ್ ಅ ಪಾಯಿಂಟ್ ಆನ್ ದ ಮ್ಯಾಗ್ನೆಟಿಕ್ ಇಕ್ವೇಟರ್, ಇದನ್ನ ಕೇಳ್ತಾರೆ ನೋಡ್ರಿ. ಈ ಸಲ ನನ್ನ 80% ಗ್ಯಾರಂಟಿ ಏನಂದ್ರೆ ಇವೆರಡರಾಗ ಒಂದು ಪ್ರಶ್ನೆ ಬರ್ತದೆ. ಯಾವುದಪ್ಪ ಅಂದ್ರೆ ಫಾರ್ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್. ಪಾರ್ಟ್ ಎದಾಗ ವೇರ್ ಆನ್ ದ ಅರ್ತ್ ಸರ್ಫೇಸ್ ಇಸ್ ದ ಮ್ಯಾಗ್ನೆಟಿಕ್ ಡಿಪ್ ಜೀರೋ, or what is the value of the magnetic dip on the earth surface ಆ ಪ್ಲೇಸ್ ಏನದಲ್ಲ ಅಲ್ಲಿ. ಅದನ್ನ ಬಿಟ್ರೆ what is the value of dip at a point on the magnetic equator. ಮ್ಯಾಗ್ನೆಟಿಕ್ ಇಕ್ವೇಟರ್ ಏನದಲ್ಲ ಅಲ್ಲಿ ಮ್ಯಾಗ್ನೆಟಿಕ್ ಡಿಪ್ ವ್ಯಾಲ್ಯೂ ಎಷ್ಟದ. This is might come in fill in the blanks or this might come in the MCQs. So ಅದಕ್ಕೆ ಸ್ವಲ್ಪ ಇವುಗಳನ್ನು ನೀವು ಲಕ್ಷ ಕೊಡ್ರಿ. ಸೊ ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ 2 ಮಾರ್ಕಿಗೂ ಬರ್ಬೋದು. ಸೊ ಅದನ್ನ 2 ಮಾರ್ಕಿಗೂ ಮಾಡ್ಕೊರಿ, 1 ಮಾರ್ಕಿಗೂ ಮಾಡ್ಕೊರಿ. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ 5th ಚಾಪ್ಟರ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ 2 ಮಾರ್ಕಿನ ಇಂಪಾರ್ಟೆಂಟ್ ಪ್ರಶ್ನೆಗಳು. ವಾಟ್ ಈಸ್ ಮ್ಯಾಗ್ನೆಟಿಕ್ ಸಸ್ಕೆಪ್ಟಿಬಿಲಿಟಿ ಫಾರ್ ವಿಚ್ ಮಟೀರಿಯಲ್ ಇಟ್ ಈಸ್ ಲೋ ಅಂಡ್ ಪಾಸಿಟಿವ್, ಇದು ನಿಮಗೆ ಗೊತ್ತಿರಲಿ. Then write 2 properties of magnetic lines of force. Yes, this is a double star question. Nange yako my instinct again saying that sir when will be KCET 2003 held? Agatte exam mugidu 1 month ಒಳಗೆ ಆಗಬಹುದು. So 40 days after the final
ಎಕ್ಸಾಮ್ 40 ಡೇಸ್ ಅಥವಾ 40 to 45 ಡೇಸ್, ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಆನ್ ಎನ್ ಎವರೇಜ್ ಈಗೊಂದು ಗೆಸ್ಸಿಂಗ್ ಪ್ರಕಾರ ಈಗ ಒಂದು ಏನು ನಡೆದದಲ್ಲ, ಒಂದು ಚರ್ಚೆಯ ಪ್ರಕಾರ ಒಂದು 40ರಿಂದ 45 ದಿನದೊಳಗೆ ಇಡಬಹುದು ಅಂತದ. ಅದು ಕನ್ಫರ್ಮ್ ಆದ್ಮೇಲೆ ನಾನು ಗ್ರೂಪ್ ಒಳಗೆ ಅಪ್ಲೋಡ್ ಮಾಡ್ತೀನಿ, ಗ್ರೂಪ್ ಒಳಗೆ ಹೇಳ್ತೀನಿ. ಓಕೆ ರೈಟ್. ಸೊ ಇನ್ನು ಯಾರಾದ್ರೂ ಇನ್ನೂ ಗ್ರೂಪ್ ಜಾಯ್ನ್ ಆಗಿದ್ದಿಲ್ಲ ಅಂದ್ರೆ, ಯಾರಾದ್ರೂ ಹೊಸದಾಗಿ ಅಟೆಂಡ್ ಆಗಿದ್ರಿ ಇನ್ನೂ ಗ್ರೂಪ್ ಜಾಯ್ನ್ ಆಗಿದ್ದಿಲ್ಲ, ನಮ್ದು PU ಹೆಲ್ಪರ್ ಕರ್ನಾಟಕ ಅಂತ ಫ್ರೀ ಮಟೀರಿಯಲ್ಸ್ ಗ್ರೂಪ್ ಅದ. ಸೊ ಅಲ್ಲಿ ನಾವು ಫ್ರೀ PCMB ಮಟೀರಿಯಲ್ಸ್ ಅನ್ನು ಪ್ರೊವೈಡ್ ಮಾಡ್ತೀವಿ, ಯಾವುದೇ ಅಮೌಂಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಓನ್ಲಿ ಫಾರ್ ಸ್ಟಡಿ ಪರ್ಪಸ್ ಇರ್ತದ. ಸೊ ಅದನ್ನ ನೀವು ಬೇಕಿದ್ರೆ ಜಾಯ್ನ್ ಆಗ್ಬಹುದು. ಇದಾದ ನಂತರ ನೀವು ನನ್ನ ನಂಬರಿಗೆ ಮೆಸೇಜ್ ಮಾಡಿ, ಅಥವಾ ಈ ವಿಡಿಯೋ ಏನದಲ್ಲ, ಈ ಪ್ರೆಸೆಂಟ್ ವಿಡಿಯೋವನ್ನ ಏನು ನೆಕ್ಸ್ಟ್ ಅಪ್ಲೋಡ್ ಆಗ್ತದೆ, ಈ ಲೈವ್ ವಿಡಿಯೋ ಅಪ್ಲೋಡ್ ಆಗ್ತದಲ್ಲ, ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಗ್ರೂಪ್ಸ್ದ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಆ ಗ್ರೂಪ್ಸ್ದ ಲಿಂಕ್ ಥ್ರೂ ಕೂಡ ನೀವು ಜಾಯ್ನ್ ಆಗ್ಬಹುದು, ಯಾರಾದ್ರೂ ಜಾಯ್ನ್ ಆಗಿದ್ದಿಲ್ಲ ಅಂದ್ರೆ. ಓಕೆ ಫೈನ್. Write 2 properties of magnetic lines of force. Okay, so we will finish out very fast now, because I think tomorrow we can do. So I have 8:45 some other commitment, so that is why. Okay, right. Draw the variation of magnetic field with magnetic intensity. Note properties of magnetic lines of force, very very important question. If you are noting down, make it 2 star. Next, distinguish between paramagnetic and ferromagnetic substance, again a 2 star question. ನೋಡ್ರಿ, ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಮೇಲೆ ಗ್ಯಾರಂಟಿ ಕೇಳ್ತಕ್ಕಂಥ ಪ್ರಶ್ನೆ ಅದ, ಇಂಪಾರ್ಟೆಂಟ್ 2 star ಕ್ವಶನ್. ಡಿಕ್ಲಿನೇಷನ್ ಆರ್ ಇನ್ಕ್ಲಿನೇಷನ್ ಆಫ್ ದ ಡಿಪ್, 2 star ಕ್ವಶನ್. ಡೆಫಿನಿಷನ್ ಅವ್ರು ಕೇಳಬಹುದು 2 ಮಾರ್ಕ್ ಒಳಗೆ, ಡೆಫಿನಿಷನ್ 1 ಮಾರ್ಕ್ ಒಳಗೆ ಬರ್ಬೇಕತ್ತಿಲ್ಲ, 2 ಮಾರ್ಕ್ಗೂ ಕೇಳಬಹುದು. ಸೊ ಅದಕ್ಕೆ ಲಕ್ಷ ಇಡ್ರಿ. ರೆಟೆಂಟಿವಿಟಿ ಅಂಡ್ ಕೊರ್ಸಿವಿಟಿ ಅದ್ರ ಮೇಲೂ ಪ್ರಶ್ನೆ ಬರ್ಬತಕ್ಕಂಥದ್ದು. ಕ್ಯೂರೀಸ್ ಲಾ ಆಫ್ ಮ್ಯಾಗ್ನೆಟಿಸಮ್, ಡಿಫೈನ್ ಮ್ಯಾಗ್ನೆಟಿಕ್ ಡಿಪ್ ಅಂಡ್ ಡೆಕ್ಲಿನೇಷನ್ ಅಟ್ ಅ ಪ್ಲೇಸ್, ಅದು ಕೂಡ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡ್ರಿ, ಪ್ರಾಪರ್ಟೀಸ್ ನೀವು ಎಲ್ಲಾನು ಮಾಡ್ಕೋಬೇಕಾದ್ರೆ 2 ಮಾರ್ಕಿಗೆ ಆದ್ರೂ ಬರ್ಬೋದು, 3 ಮಾರ್ಕಿಗೆ ಆದ್ರೂ ಬರ್ಬೋದು. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಆ ಚಾಪ್ಟರ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇನ್ನೊಂದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಈ ಪ್ರಾಪರ್ಟೀಸ್ ಗಳು ಏನದಾವಲ್ರಿ, ಈ ಸಲ ಬಹಳ ಡೇಂಜರಸ್ ಕ್ವಶನ್. ಯಾಕಂದ್ರ ಅದೊಂದು ಅನಲೈಸಿಸ್ ಅದ. ಓಕೆ, ಸೊ ದಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಅನಲೈಸಿಸ್. ದಿಸ್ ಇಯರ್ ಏನದ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಮ್ಗೆ ಲಾಸ್ಟ್ ಇಯರ್ PUC ರಿಸಲ್ಟ್ ಕಡಿಮೆ ಆಗ್ಯದ. ಸೊ ಆ ಕಾರಣದಿಂದ ಈ ಸಲ ಸ್ವಲ್ಪ ರಿಸಲ್ಟ್ ಇದನ್ನ ಆಗಬೇಕು. ಸೊ ಆ ಕಾರಣದಿಂದ ಏನಾಗಬೇಕು, ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಸ್ವಲ್ಪ ಒಂದಿಷ್ಟು ಕ್ವಶನ್ ಕೊಡ್ಬೇಕಂತ ಇರ್ತದೆ. ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಾರೆ ಒಂದು 25% ಡೈರೆಕ್ಟ್ ಕ್ವಶನ್ಸ್ ಇರಬೇಕು. ಓಕೆ, ಈಸಿ ಇರ್ತಕ್ಕಂಥ. ಸೊ ಈಸಿ ಇರ್ತಕ್ಕಂಥ ಅಂದ್ರೆ ಇವ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಹಿಂಗಾಗಿ ಬರೋ ಚಾನ್ಸಸ್ ಇರ್ತದೆ, ಸ್ವಲ್ಪ ಲಕ್ಷ ಕೊಡ್ರಿ. ಫೈನ್. ಸೊ ಇದು ಯೂಶುವಲಿ ನಮ್ಮ ಒಂದು ಅನಾಲೈಸಿಸ್ ಯಾವುದೇ ತರ ತಪ್ಪಾಗಿಲ್ಲ ಇದುವರೆಗೆ. ನೀವು ಲಾಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಅಷ್ಟೇ ಅನಾಲೈಸಿಸ್ ಮಾಡಿದ್ದೆ. ಮ್ಯಾಥಮೆಟಿಕ್ಸ್ ನೀವು ನೋಡಿದ್ರೆ ಲಾಸ್ಟ್ ಇಯರ್ 143 ಮಾರ್ಕ್ಸ್ ಬಂದಿದ. ನಾನು ಹೇಳಿದ್ರೊಳಗ ನನ್ನ 1 ಶಾರ್ಟ್ ವಿಡಿಯೋಸ್ ಈಗಾದ್ರೂ ನೀವು ಅದಾವ, ನೀವು ಯೂಟ್ಯೂಬ್ ಒಳಗೆ ಹೋಗಿ 1 ಶಾರ್ಟ್ ವಿಡಿಯೋಸ್ ಅನ್ನ ನೀವು ನೋಡಿದ್ರಿ ಅಂದ್ರ 13 1 ಶಾರ್ಟ್ ವಿಡಿಯೋಸ್ ಗಳಿಂದ ಈ ಸಲನೂ ನಾನು ಗ್ಯಾರಂಟಿ ಕೊಡ್ತೀನಿ 90+ ಮಾರ್ಕ್ಸ್ ಬರ್ತದ, 90+ ಮಿನಿಮಮ್ ಬರ್ತದ. ಓಕೆ, ವಿವೇಕ ವಿಶ್ವಾಸಂ ಸೀರೀಸ್ ವಿಡಿಯೋಸ್ ಅದಾವು. ಸೊ ಅವುಗಳನ್ನು ನೋಡಿದ್ರೆ ನಿಮಗೆ ಟೋಟಲ್ 150 ಮಾರ್ಕ್ಸ್ ಇರ್ತದಲ್ಲ. ಸೊ 150 ಇಲ್ಲ ಸರ್ 160 ಅದ. ಆ 160 ಒಳಗೆ 110+ ಮಾರ್ಕ್ಸ್ ಬರ್ತದ. ನೀವು ವಿವೇಕ ವಿಶ್ವಾಸಂ ಸೀರೀಸ್ ವಿಡಿಯೋಸ್ ಅನ್ನ ನೋಡಿದ್ರೆ ನೀವೇನ್ ಮಾಡ್ಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೇ ಲಿಸ್ಟಿಗೆ ಹೋಗಿ ಪ್ಲೇ ಲಿಸ್ಟ್ ಅಂತ ಪಡೆದುಕೊಂಡೆನ ಅಲ್ಲಿ ವಿವೇಕ ವಿಶ್ವಾಸಂ ಸೀರೀಸ್ ಅಥವಾ ಮಾರ್ಚ್ 2023 ಇಂಪಾರ್ಟೆಂಟ್ ವಿಡಿಯೋಸ್ ಅಂತ ವಿಡಿಯೋಸ್ ಅದಾವ. ಅಷ್ಟು ವಿಡಿಯೋಸ್ ಗಳನ್ನ ನೋಡಿ, ಎಸ್ಪೆಷಲಿ ಅದ್ರೊಳಗೆ ಹೆಂಗ್ ಸಾಲ್ವ್ ಮಾಡಿದ ಅದೇ ತರ ನೀವು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತಾವ. ಓಕೆ, ಸೊ ಆ ವಿಡಿಯೋಗಳನ್ನ ನೀವು ಅಷ್ಟು ನೋಡ್ರಿ, ನಿಮ್ಗೆ ಟೈಮ್ ಸಿಕ್ಕಾಗ ಅಟ್ಲೀಸ್ಟ್ ನಿಮ್ಗೆ ಯಾವ ಕಾನ್ಸೆಪ್ಟ್ ಟಫ್ ಆಗಿ ಆ ವಿಡಿಯೋಗಳನ್ನ ನೋಡ್ರಿ. ಅಲ್ಲಿ ನಿಮಗೆ 110 ಮಾರ್ಕ್ಸ್ಗಿಂತ ಹೆಚ್ಚಿನ ಅಂಕಗಳು ಬರ್ತಾವ ಅಂತ ಹೇಳ್ಬೋದು. ಸೊ ಇಷ್ಟಾದ್ಮೇಲೆ ನೋಡ್ರಿ, ಇದ್ರೊಳಗೆ 3 ಮಾರ್ಕಿನ ಪ್ರಶ್ನೆಗಳು ಬಂದ್ಬಿಟ್ಟು ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇರೋ ಡಿಫರೆನ್ಸಸ್ ಅನ್ನು ಕೇಳ್ತಾರ. ದೆನ್ ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಕೇಳಬಹುದು, ಗಾಸ್ ಲಾ ಬಗ್ಗೆ ಕೇಳಬಹುದು, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇಷ್ಟು ಕೇಳಬಹುದು. ನೋಡ್ರಿ ಡಿಫರೆನ್ಸ್ ಕೇಳ್ತಾರ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಕಳಿಸಿದ್ರು ನೋಡ್ಲಿಲ್ಲ ನಾನು. ಲಾಸ್ಟ್ ಮೆಸೇಜ್ ಯಾರು ಕಳಿಸಿದ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಅಂತ ಏನೋ ಮೆಸೇಜ್ ಇತ್ತ, ದಯವಿಟ್ಟು ಇನ್ನೊಂದ್ಸಲ ಕಳಿಸ್ರಿ ಅದನ್ನ. ಓಕೆ, ಸೊ ಇಲ್ಲಿ ಏನ್ ನೋಡ್ರಿ, ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಎಕ್ಸ್ಪ್ಲೇನ್ ದ ದೆನ್ ದಿಸ್ ಒನ್ 5 ಮಾರ್ಕಿಗೆ ಕೇಳ್ತಕ್ಕಂಥ ನೋಡ್ರಿ. ಕಂಪ್ಲೀಟ್ ಪ್ರಾಪರ್ಟೀಸ್ ಮೇಲೆ ನೋಡ್ರಿ, ಫೆರೋಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಡಯಾಮ್ಯಾಗ್ನೆಟಿಕ್ ಅಷ್ಟು ಪ್ರಾಪರ್ಟೀಸ್ ನೆನ್ಪಿಟ್ಕೋರಿ, ಅದ್ರ ಡಿಫರೆನ್ಸಸ್ ನೆನ್ಪಿಟ್ಕೋರಿ. ನೋಡ್ರಿ ಇದ್ರೊಳಗೆ ಹೈಯೆಸ್ಟ್ ಇಂಪಾರ್ಟೆಂಟ್ ಅದ, ಇದ್ರ ಮೇಲೆ ಕ್ವಶನ್ ಬರಲೇಬೇಕು. ಮುಂದೆ ಮ್ಯಾಗ್ನೆಟಿಕ್ ಡಿಪ್, ಸೊ ಅದನ್ನ ಸ್ವಲ್ಪ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ. ಸೊ ಇಷ್ಟು ನಿಮಗೆ ಬಹಳ ಮ್ಯಾಗ್ನೆಟಿಕ್ ಡೆಕ್ಲಿನೇಷನ್, ಮ್ಯಾಗ್ನೆಟಿಕ್ ಡಿಪ್, ಬಟ್ ಡಿಫರೆನ್ಸಸ್ ಬಿಟ್ವೀನ್ ಆಲ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂಡ್ ದ ಪ್ರಾಪರ್ಟೀಸ್ ಆಫ್ ಆಲ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಒಮ್ಮೆ ಅವ್ನು ಡಿಫರೆನ್ಸಸ್ ಒಳಗೆ ಬರ್ಕೊಂಡ್ಬಿಟ್ರೆ ಒಂದು 5 5 5
ಪ್ಯಾರಾ, ಡಯಾ, ಫೆರೋ. ಓಕೆ, ಸೊ ಡಿಫರೆನ್ಸಸ್ ವೈಸ್ ಡಯಾ ಫಸ್ಟ್ ಬರ್ಕೋರಿ, 0 ಇರ್ತದಲ್ಲ, ಡಯಾ, ಪ್ಯಾರಾ, ನೆಕ್ಸ್ಟ್ ಫೆರೋ. ಡಿಪೆಂಡಿಂಗ್ ಅಪಾನ್ ದೇರ್ ಮ್ಯಾಗ್ನೆಟಿಕ್ ಲೆವೆಲ್ ಅವ್ನು ಬರ್ಕೋರಿ. ಅದ್ರದ್ದು 5 ಪ್ರಾಪರ್ಟೀಸ್ಗಳನ್ನ, ಡಿಫ್ರೆನ್ಸ್ಗಳನ್ನ ಒಂದ ಕಡೆ ಬರ್ದು ಇಟ್ಕೊಂಡ್ಬಿಡ್ರಿ. ಸೊ ಅದನ್ನ ಒಂದು ನೀವು ಓದಿದ್ರೆ ಎಲ್ಲ ಕಾನ್ಸೆಪ್ಟ್ಗಳು ಕವರ್ ಆಗಿರ್ಬೇಕು, ಮೈಂಡ್ ಮ್ಯಾಪಿಂಗ್ಗಳು. ಹಂಗೆ ಮಾಡ್ಕೋರಿ. ಫೈನ್. ಸೊ ಇಷ್ಟೇನದಲ್ರಿ ಇದು ರಿಲೇಟೆಡ್ ಟು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಆಯಿತು. ಸೊ ಇವತ್ತಿನ ಲಾಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮಾಡೋನು. ಮುಂದೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಬಗ್ಗೆನೂ ಹೇಳ್ತಾನೆ, ಯಾಕಂದ್ರೆ ಎಷ್ಟೋ ಜನ ಭಾಳ ಲೇಟಾಗಿ ಜಾಯ್ನ್ ಆಗಿದ್ದಾರೆ, ಫಸ್ಟ್ ಚಾಪ್ಟರ್ ಅವ್ರಿಗೆ ಗೊತ್ತಿಲ್ಲ. ಸೊ ಆ ಕಾರಣದಿಂದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಹೇಳ್ತೀನಿ. ಸೊ ಇಲ್ಲಿ ಏನದ, ಈಗ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನು ನೋಡಿಬಿಡೋನು ಫಾಸ್ಟ್. It is 8:28 now, still 12 minutes are there. Just be with us for next 12 minutes. So we will finish out this electromagnetism and first chapter also we will finish out. Then we will finish the class. ಸೊ ದಯವಿಟ್ಟು ಇನ್ನು ಯಾರು ವಿಡಿಯೋ ನೋಡ್ತಾರೆ ದಯವಿಟ್ಟು ನಮ್ಮ ಈ ವಿಡಿಯೋಗಳನ್ನು ನಮ್ಮ ಯಾವ್ದಾದ್ರು ಒನ್ ಶಾರ್ಟ್ ವಿಡಿಯೋಸನ್ನು ದಯವಿಟ್ಟು ನಿಮ್ಮ ಸ್ಟೇಟಸ್ ಒಳಗೆ ಇಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಸ್ಟೇಟಸ್ ಒಳಗೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ಬಿಕಾಸ್ ನಮ್ಮ ಚಾನಲ್ ಸ್ವಲ್ಪ ಯಾಕೋ ಒಂದು 400 ಅವರ್ಸ್ ವ್ಯೂ ಕಡಿಮೆ ಆಗ್ಯದ. ಸೊ ಯಾಕಂದ ಸರ್ ಪ್ಲೀಸ್ ನ್ಯೂಮರಿಕಲ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಹೇಳಿ ಸರ್ ಪ್ಲೀಸ್. ಓಕೆ, ಅಭಿ ಹೊಸಕೋಟಿ. ಓಕೆ, ಅದು ನ್ಯೂಮರಿಕಲ್ಸದು ಒಂದು ವಿಡಿಯೋ ಮಾಡೋನು. ನೀವು ಅಷ್ಟು ಇಂಪಾರ್ಟೆಂಟ್ ಇದ್ದದ್ದು ಈಗ ಹೇಳಿ ಟೈಮ್ ಇಲ್ಲ. ಫಸ್ಟ್ ಆಫ್ ಆಲ್ ಸರ್, ಕುಡ್ ಯು ಪ್ಲೀಸ್ ಸೆಂಡ್ ದ PDF ಫಾರ್ ಮೀ. ಓಕೆ, PDF ನೋಡ್ರಿ ನಿಮಗೆ ಕಳಿಸ್ತದ. ಬಟ್ ಓನ್ಲಿ ಥಿಂಗ್ ಏನು ಮಾಡಬೇಕು, ನೀವು ವಿಡಿಯೋಸನ್ನು ಸ್ಟೇಟಸ್ ಒಳಗೆ ಇಡಬೇಕು. ಯು ಆರ್ ಟೇಕಿಂಗ್ ದ ಹೆಲ್ಪ್ ಮೀನ್ಸ್ ಯು ಶುಡ್ ಆಲ್ಸೋ ಏಬಲ್ ಟು ಡೂ ದ ಹೆಲ್ಪ್. ನೋಡ್ರಿ, ಯಾವಾಗಲೂ ಕೂಡ ಹೆಲ್ಪ್ ನೇಚರ್ ಇತ್ತಂದ್ರೆ ಸಕ್ಸಸ್ ಆಗ್ತದೆ ಮನುಷ್ಯ. ಓಕೆ, ಈಗ ನೀವು PDF ತಗೋರಿ, PDF ನನಗೆ ಮೆಸೇಜ್ ಮಾಡ್ರಿ, ನೋ ಪ್ರಾಬ್ಲಮ್, ಐ ವಿಲ್ ಸೆಂಡ್ ಯು ದ PDF. ಬಟ್ ಮೇಕ್ ಶ್ಯೂರ್ ದಟ್ ನಂದು ಯಾವುದಾದ್ರೂ ಒಂದು ವಿಡಿಯೋನ ನೀವು ನಿಮ್ಮ ಸ್ಟೇಟಸ್ ಒಳಗಿಟ್ಟ ಸಬ್ಸ್ಕ್ರೈಬ್ ಅಂತೂ, ಶೋ ಸಮ್ ಸಪೋರ್ಟ್ ಅಂತೂ ಹಾಕಿದ್ರೆ ಅಂದ್ರೆ ನಿಮಗೇನು ಲಾಸ್ ಆಗ್ತದೆ? ವಾಟ್ಸಪ್ ಇಂದ್ರೆ ನಿಮಗೇನು ಅಮೌಂಟ್ ಕಟ್ಟಾಗಲ್ಲ, ಏನೂ ಇಲ್ಲ. ಸುಮ್ಮನೆ ಯಾರೋ ನಿಮ್ಮ PUC ಫ್ರೆಂಡ್ಸ್ ಇರ್ತಾರೆ, ಯಾರೋ ಅವ್ರು ನೋಡಿದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಸೊ ಆ ಕಾರಣದಿಂದ ಸೊ ನಿಮಗೂ ಹೆಲ್ಪ್ ಆಗಬೇಕು, ನಮಗೂ ಹೆಲ್ಪ್ ಆಗಬೇಕು. ದಟ್ ಈಸ್ ವೈ ಇಟ್ ಇಸ್ ವಿನ್ ಆ್ಯಂಡ್ ವಿನ್ ಪಾಲಿಸಿ. ಸೊ ದಯವಿಟ್ಟು ವಿಡಿಯೋನ ನೀವು ನಿಮ್ಮ ಡಿಸ್ಕ್ರಿಪ್ಷನ್ ಯಾವುದಾದ್ರೂ ಒಂದು ವಿಡಿಯೋ, ನಮ್ಮ ಚಾನಲ್ದು ಒಂದು ವಿಡಿಯೋನ ದಯವಿಟ್ಟು ನಿಮ್ಮ ಲಿಂಕನ್ನು ನಿಮ್ಮ ಸ್ಟೇಟಸ್ ಒಳಗೆ ಇಡ್ರಿ. ಸೊ ಆ ಸ್ಟೇಟಸ್ ಒಳಗೆ ಇಟ್ಟದ ಸ್ಕ್ರೀನ್ಶಾಟನ್ನು ನನಗೆ ಶೇರ್ ಮಾಡಿರಿ. ಸೊ ನನ್ನ ನಂಬರ್ ಹೇಳ್ತಾ ಇದ್ದೀನಿ, 7353696923, 7353696923. ದಿಸ್ ಇಸ್ ಮೈ ವಾಟ್ಸಪ್ ನಂಬರ್. ಭಾಳ ಜನಕ್ಕೆ ಆಲ್ರೆಡಿ ಗೊತ್ತಿರ್ತದ, ಗೊತ್ತಿರಲಾರ್ದವ್ರು ನೋಟ್ ಡೌನ್ ಮಾಡ್ಕೋರಿ, 7353696923. ಸೊ ಒಂದು ಯಾವುದಾದ್ರೂ ನಂದು ವಿಡಿಯೋ, ಒನ್ ಶಾರ್ಟ್ ವಿಡಿಯೋವನ್ನು ನೀವು ಒನ್ ಶಾರ್ಟ್ ಅಲ್ಲ ಅಥವಾ PUCಗೆ ಸಂಬಂಧಿಸಿದ ಯಾವುದಾದ್ರೂ ಒಂದು ವಿಡಿಯೋ ನಿಮ್ಮ ಸ್ಟೇಟಸಲ್ಲಿ ಇಟ್ಟ ಶೋ ಸಮ್ ಸಪೋರ್ಟ್ ಅಂತ ಹಾಕ್ರಿ. ಹಾಕಿದಾದ್ಮೇಲೆ ಯಾರೋ ಒಂದಿಷ್ಟು ಜನ ಇಂದು ಇಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರು ನಮ್ಗೆ ಅದೆಷ್ಟೋ ಖುಷಿ ಕೊಡ್ತದೆ, ನಿಮ್ಮೆಲ್ಲೂ ನಮ್ಗೊಂದು ಸ್ವಲ್ಪ ಗೌರವ ಪ್ರೀತಿ ಹೆಚ್ಚಾಗ್ತದೆ. ಸೊ ಆ ಕಾರಣದಿಂದ ಅದನ್ನ ಮಾಡ್ರಿ. ಬರೀ ನನಗೆ ಅದು ಕಳಿಸಿ ಸರ್, ನಂಗೆ ಇದನ್ನ ಕಳಿಸಿ ಅಂದ್ರೆ ನಾನು ಹೇಳ್ತಾ ಇರೋದು, ಈಗ ನನ್ನ ಮೊಬೈಲಲ್ಲಿ ಪ್ರೆಸೆಂಟ್ಲಿ ದೇರ್ ಆರ್ 3800 ಸ್ಟೂಡೆಂಟ್ಸ್ ನಂಬರ್ ಇದಾವೆ. ಸೊ ಪ್ರತಿಯೊಬ್ಬರು ನನಗೆ ಅದು ಕಳಿಸಿ ಇದು ಕಳಿಸಿ ನಾನು ಹೆಂಗೆ ಕಳಿಸ್ಲಿಕ್ಕೆ ಸಾಧ್ಯ? ಅದು ಆಗೋದಿಲ್ಲ. ಸೊ ಯಾರು ನನಗೆ ಹೆಲ್ಪ್ ಮಾಡ್ತೀರಿ, ಓಕೆ, ಸೊ ನಾನು ಐಡೆಂಟಿಫೈ, ಎಲ್ಲರಿಗೂ ಹೆಲ್ಪ್ ಮಾಡೋ ನೇಚರ್ ಇರೋದಿಲ್ಲ, ಎಲ್ಲಿ ಒಂದು 100 ಜನ ಇರ್ಬೋದು ಅಷ್ಟೇ. ಸೊ ಆ 100 ಜನಕ್ಕೆ ನನಗೂ ಹೆಲ್ಪ್ ಮಾಡ್ಲಿಕ್ಕೆ ಖುಷಿ ಅದು. ಸೊ ಆ ಕಾರಣದಿಂದ ದಯವಿಟ್ಟು ವಿಡಿಯೋಗಳನ್ನು ಸ್ಟೇಟಸಲ್ಲಿ ಇಡಿ. ಸ್ಟೇಟಸಲ್ಲಿ ಇಟ್ಟ ನಂತರ, ಈಗ ಎಲ್ಲರೂ ಸ್ಟೇಟಸಲ್ಲಿ ಇಟ್ಟ ನಂತರ ಅದೊಂದು ಸಮಸ್ಯೆ ಇದೆ. ಸೊ ಆ ಕಾರಣದಿಂದ ಸ್ಟೇಟಸಲ್ಲಿ ಇಟ್ಟ ನಂತರ ಒಂದು 25 ಮೆಂಬರ್ಸ್ ಅದನ್ನು ನೋಡಿದಾದ್ಮೇಲೆ ಅಥವಾ 30 ಮೆಂಬರ್ಸ್ ಅದನ್ನು ನೋಡಿದಾದ್ಮೇಲೆ ಅದರದೊಂದು ಸ್ಕ್ರೀನ್ಶಾಟನ್ನು ನನ್ನ ನಂಬರಿಗೆ ಕಳಿಸಿದೆ ಅಂದರೆ ಡೆಫಿನೆಟ್ಲಿ ನಮ್ದೊಂದು ಸಪ್ರೇಟ್ ಪ್ರೈಮ್ ಗ್ರೂಪ್ ಅಂತದ, PU ಹೆಲ್ಪರ್ ಪ್ರೈಮ್ ಗ್ರೂಪ್ ಅಂತ, ಅದರೊಳಗಾದ್ರೂ ಆ್ಯಡ್ ಮಾಡ್ತೀನಿ ನಿಮ್ಮನ್ನ, ಅಥವಾ ಡೈರೆಕ್ಟ್ಲಿ ನಿಮ್ಗೆ ಇಂಡಿವಿಜುವಲಿ ನಾನು ನಿಮಗೆ ಏನು ಮಟೀರಿಯಲ್ಸ್ ಬೇಕಲ್ಲ ಅದನ್ನ ಕಳಿಸ್ಕೊಡ್ತೀನಿ. ಓಕೆ, ಸೊ ದಿಸ್ ಈಸ್ ರಿಲೇಟೆಡ್ ಟು ದಿಸ್. ಈಗ ಚಾಪ್ಟರ್ ನಂಬರ್ 6 ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಂದ್ಬಿಟ್ಟು ಏನದಪ್ಪ ಅಂದ್ರೆ ಇಲ್ಲಿ, ಓಕೆ ಜಸ್ಟ್ ಅ ಮಿನಿಟ್, ಮೈ ಸಿಸ್ಟಮ್ ಇಸ್ ಲಿಟಲ್ ಬಿಟ್ ಲ್ಯಾಗಿಂಗ್. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನೋಡ್ರಿ, ಫ್ಯಾರಡೇಸ್ ಲಾಸ್ ಆಫ್ 1 + 2 + 5, 1 ಮಾರ್ಕಿಂದ ಒಂದು ಬರ್ತದೆ, 2 ಮಾರ್ಕಿಂದ ಒಂದು ಬರ್ತದೆ, 5 ಮಾರ್ಕಿಂದ ಒಂದು ಬರ್ತದೆ. ವೆರಿ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತದೆ ನೋಡಿ. ಲಾ ಯೂಸ್ ಟು ಫೈಂಡ್ ದ ಪೊಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF ಇನ್ ಅ ಕಾಯಿಲ್. ಒಂದು ಕಾಯಿಲ್ ಒಳಗೆ EMF ಇಂಡ್ಯೂಸ್ ಅಂತ ತಿಳ್ಕೊರಿ, ಅದ್ರ ಪೊಲಾರಿಟಿ ಹೆಂಗಿರ್ತದೆ ಅನ್ನೋದು ಯಾವ ಲಾ ಹೇಳ್ತದೆ, ಆ ಲಾದ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಕೇಳ್ತೀವಿ. ಹೌ ದ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎನ್ ಐಡಿಯಲ್ ಕಾಯಿಲ್ ವೇರಿ ವಿತ್ ದ ಕರೆಂಟ್ ಪಾಸಿಂಗ್ ಥ್ರೂ ಇಟ್. ಸರ್ ನ್ಯೂಮರಿಕಲ್ ಪ್ರಾಬ್ಲಮ್ 10 ಮಾರ್ಕ್ಸ್ ಇದೆ ಸರ್, ಇಂಪಾರ್ಟೆಂಟ್ ಪ್ರಾಬ್ಲಮ್ ಹೇಳಿ ಸರ್. ಸೊ ಡೆಫಿನೆಟ್ಲಿ ಹೇಳ್ತೀನಿ, ನ್ಯೂಮರಿಕಲ್ಸನ್ನು ನಾಳೆ ಹೇಳೋಣ. ನ್ಯೂಮರಿಕಲ್ಸ್ ಹೇಳ್ತಾ ನೋಡ್ರಿ, ನಾಳೆ ಕಂಪ್ಲೀಟ್ಲಿ ನ್ಯೂಮರಿಕಲ್ಸ್ ಮತ್ತು ಉಳಿದ ಚಾಪ್ಟರ್ಗಳನ್ನ ಡೆಫಿನೆಟ್ಲಿ ಡಿಸ್ಕಸ್ ಮಾಡೋಣ ನಾಳೆ. ಓಕೆ,
ನನಗೆ ಆಲ್ರೆಡಿ 8:40 ಒಂದು ಕಮಿಟ್ಮೆಂಟ್ ಅದ ಆಲ್ರೆಡಿ, ದಯವಿಟ್ಟು ಕ್ಷಮಿಸಿ. ನಂದು ಇನ್ನೊಂದು ಕಡೆ ಕ್ಲಾಸ್ ಅದ, ಸೊ ನಾನು ಆನ್ಲೈನ್ ಕ್ಲಾಸ್ ತಗೋಬೇಕು. ಸೊ 8:40 ಅದ. ಆ ಕಾರಣದಿಂದ ಈಗ ನಂಗೆ ನ್ಯೂಮರಿಕಲ್ಸ್ ಹೇಳಿಕ್ ಡಿಫಿಕಲ್ಟ್ ಆಗ್ತದೆ. ಸೊ ನಾನು ಏನೇ ಹೇಳ್ಬೇಕಂದ್ರೆ ಎನಲೈಸ್ ಮಾಡಿ ಹೇಳಿರ್ತಾನೆ. ಸೊ ವಿದೌಟ್ ಹಂಗೆ ಹೇಳಿಕ್ಕೆ ಆಗೋದಿಲ್ಲ. ಸೊ ನಾನೊಂದು ಎನಲೈಸಸ್ ಮಾಡ್ಬೇಕಾ, ಸೊ PYQs ನೋಡ್ಕೋಬೇಕಾ, ಒಂದು 2-3 ಬುಕ್ಸ್ ಅಂತ ರೆಫರ್ ಮಾಡ್ಬೇಕಾ. ಈಗ ನೋಡ್ರಿ ನನ್ನ ಕಡೆ 3 ಬುಕ್ ಅದಾವ, ಇಲ್ಲೊಂದು 2 ಮಟೀರಿಯಲ್ ಅದಾವ ನನ್ನ ಕಡೆ, ನಂದು ವಾಟ್ಸಪ್. ಸೊ ಅದನ್ನೆಲ್ಲ ಎನಲೈಸ್ ಮಾಡಿ ಹೇಳ್ಬೇಕಾಗ್ತದೆ, ಹಂಗೆ ಡೈರೆಕ್ಟ್ ಹೇಳಿಕ್ಕೆ ಆಗೋದಿಲ್ಲ, ಹೇಳಬಾರ್ದು. ಸೊ ಆ ಕಾರಣದಿಂದ ಸ್ವಲ್ಪ ನೋಡ್ರಿ, ಇದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಸ್ಟ್ ಚಾಪ್ಟರ್ ಅಂತ ಹೇಳಬೇಕು. ಸೊ ನಂಗೆ ಇನ್ನೊಂದು 7 ನಿಮಿಷ ಟೈಮ್ ಅದ. ಸೊ ಅದರಿಂದ ದಯವಿಟ್ಟು ಫಾಸ್ಟ್ ಹೋಗುನು. ಸೆಲ್ಫ್ ಇಂಡಕ್ಷನ್ ಲೆಂಜಸ್ ಲಾ ಅಂಡ್ ಪೊಲಾರಿಟಿ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳು 1 ಮಾರ್ಕಿಗೆ ಇಂಪಾರ್ಟೆಂಟ್ ಆಗ್ತವು. ಸಿಗ್ನಿಫಿಕೆನ್ಸ್ ಆಫ್ ಲೆಂಜಸ್ ಲಾ 1 ಮಾರ್ಕ್ ಅಥವಾ 2 ಮಾರ್ಕ್ ಕೇಳಬಹುದು. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 2 ಮಾರ್ಕ್ ಕೇಳಬಹುದು. ಅಡ್ವಾಂಟೇಜಸ್ ಆಫ್ ಎಡ್ಡಿ ಕರೆಂಟ್ಸ್, ದೆನ್ ವಾಟ್ ಆರ್ ಎಡ್ಡಿ ಕರೆಂಟ್ಸ್, ರಿಲೇಟೆಡ್ ಟು ಎಡ್ಡಿ ಕರೆಂಟ್ಸ್ 2 ಮಾರ್ಕ್ ಬರ್ತದೆ. ವಾಟ್ ಆರ್ ಎಡ್ಡಿ ಕರೆಂಟ್ಸ್, ವಾಟ್ ಆರ್ ದ ಯೂಸಸ್ ಆಫ್ ಎಡ್ಡಿ ಕರೆಂಟ್ಸ್, ವಾಟ್ ಆರ್ ದ ದೆನ್ ಅಡ್ವಾಂಟೇಜಸ್ ಆಫ್ ಎಡ್ಡಿ ಕರೆಂಟ್ಸ್. ಸೊ ಇವೆಲ್ಲವೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆಗಳು. ದೆನ್ ಇದಾದ ನಂತರ 2 ಮಾರ್ಕಿಗೆ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಸೆಲ್ಫ್ ಇಂಡಕ್ಟನ್ಸ್, ಮ್ಯೂಚುವಲ್ ಇಂಡಕ್ಟನ್ಸ್, 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಸೆಲ್ಫ್ ಇಂಡಕ್ಟನ್ಸ್ ಡಿಪೆಂಡ್ಸ್. ಸೊ ಇವು ಭಾಳ ಕೇಳ್ತಕ್ಕಂಥ ಪ್ರಶ್ನೆ ಅದ ನೋಡ್ರಿ. ನನಗೆ ಅನ್ಸಿದ ಮಟ್ಟಿಗೆ ವೆರಿ ಮಚ್ ಇಂಪಾರ್ಟೆಂಟ್ ಅಂದ್ರೆ ಸೆಲ್ಫ್ ಇಂಡಕ್ಟನ್ಸ್ ಅಂಡ್ ಮ್ಯೂಚುವಲ್ ಇಂಡಕ್ಟನ್ಸ್ ಅಂಡ್ ಎಡ್ಡಿ ಕರೆಂಟ್ಸ್, ಅಪ್ಲಿಕೇಶನ್ ಆಫ್ ಎಡ್ಡಿ ಕರೆಂಟ್ಸ್ ಆರ್ ಡೆಫಿನಿಷನ್ ಆಫ್ ಎಡ್ಡಿ ಕರೆಂಟ್ಸ್ ಅಂಡ್ ಯೂಸಸ್ ಆಫ್ ಇಟ್. ಈ ಪ್ರಶ್ನೆಗಳು ಹೈಯೆಸ್ಟ್ ಇಂಪಾರ್ಟೆಂಟ್ ಆಗ್ತವ. ಓಕೆ ಫೈನ್. ಓಕೆ, ಥ್ಯಾಂಕ್ ಯು. ಶ್ಯೂರ್ ಸರ್, ಐ ವಿಲ್ ಪುಟ್ ಯುವರ್ ವಿಡಿಯೋ ಆನ್ ಮೆಸೇಜ್. ವೆರಿ ಗುಡ್, ಥ್ಯಾಂಕ್ ಯು ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ವಿಡಿಯೋ ಸ್ಟೇಟಸ್ ಇಟ್ಟ ಮೇಲೆ ನನ್ನ ನಂಬರ್ ಹೇಳಿದ್ದೀನಲ್ಲ, ಅದಕ್ಕೆ ವಾಟ್ಸಪ್ ಮಾಡ್ರಿ. ಓಕೆ, ಹಾಗೆ ನೀವು ವಿಡಿಯೋ ಸ್ಟೇಟಸ್ ಇಟ್ಟ ನಿಮ್ಮ ಸಮಸ್ಯೆ, ವಿಡಿಯೋ ಸ್ಟೇಟಸ್ ಇಟ್ಟಿರ್ತೀರಿ, ಆಮೇಲೆ ಡಿಲೀಟ್ ಆಯ್ತು, ನಾನು ಇಟ್ಟಿದ್ದೀನಿ, ನಂಗೆ ಕಳಿಸಂದ್ರೆ ಸೊ ಐ ಶುಡ್ ಆಲ್ಸೋ ಗೆಟ್ ಕನ್ಫರ್ಮ್ ಅಲ್ಲ. ಆ ಕಾರಣದಿಂದ ದಯವಿಟ್ಟು ಆ ಸ್ಟೇಟಸ್ ಇಟ್ಟದ ಸ್ಕ್ರೀನ್ ಶಾಟ್ ಅನ್ನ ಆಫ್ಟರ್ 25+ ಮೆಂಬರ್ ವಾಚ್ ಮಾಡಿದ ಮೇಲೆ ನನ್ನ ನಂಬರ್ ವಾಟ್ಸಪ್ ನಂಬರ್ಗೆ ಕಳಿಸಿ ದಯವಿಟ್ಟು. ಓಕೆ, ದೆನ್ 3 ಮಾರ್ಕ್ ನೋಡ್ರಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೆಂಜಸ್ ಲಾ ಫಾರ್ ಇಂಡ್ಯೂಸ್ಡ್ EMF. EMF ಇಂಡ್ಯೂಸ್ಡ್ ಏನದಲ್ಲ, ಅದಕ್ಕೆ ಲೆಂಜಸ್ ಲಾ ಅನ್ನ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಮಾಡ್ರಿ. ಮೆನ್ಷನ್ ಎನಿ 3 ಅಪ್ಲಿಕೇಶನ್ ಆಫ್ ಎಡ್ಡಿ ಕರೆಂಟ್ಸ್. ಡೆಫಿನೆಟ್ಲಿ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್, ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್ ಇಸ್ ಹೈಯೆಸ್ಟ್ ಇಂಪಾರ್ಟೆಂಟ್. ಡಿರೈವ್ an expression for the EMF induced in a rod moving perpendicular to the uniform EF. ಇದು ನೋಡ್ರಿ, ಇದು ಹೈಯೆಸ್ಟ್ ಇಂಪಾರ್ಟೆಂಟ್. 3 ಅಂತ ನಾನು ಏನು ಹೇಳ್ತಿಲ್ಲ, ಈ ಚಾಪ್ಟರ್ ಒಳಗಿನ 3 ಇದೆ ರೀ. ಡೆರಿವೇಶನ್ ಫಾರ್ ದ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಂಡ್ಯೂಸ್ಡ್ ಇನ್ ಅ ರಾಡ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಮೋಷನ್ ಫೀಲ್ಡ್. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್. ಡಿರೈವ್ an expression for the EMF induced in a rod ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ MF ಅಥವಾ ಮೋಷನ್ ಫೀಲ್ಡ್. ಇದು 3 ಡಬಲ್ ಸ್ಟಾರ್ ಅಂತ ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ಹೈಯೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಸೊ ಆದ್ರಿಂದ ಇಷ್ಟು ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊರಿ. ಇಲ್ಲಿ 6 ಚಾಪ್ಟರ್ಸ್ ಮುಗಿದು. ಸೊ ಲೆಟ್ ಮಿ ಗೋ ಫಾರ್ ದ ಫಸ್ಟ್ ಚಾಪ್ಟರ್ ಒನ್ಸ್ ಅಗೇನ್. ಸೊ ಫಸ್ಟ್ ಚಾಪ್ಟರ್ ಒಂದು ಹೇಳ್ತೀನಿ, ಫಾಸ್ಟ್ ನೋಟ್ ಡೌನ್ ಮಾಡ್ಕೊರಿ. ಸೊ ದಟ್ ವಿಲ್ ಎಂಡ್ ಅವರ್ ಕ್ಲಾಸ್. ಆಫ್ಟರ್ ದಟ್ ಜಸ್ಟ್ ಬಿ ವಿತ್ ಮೀ ಫಾರ್ 4 ಕಾಯಿಲ್ ಕ್ಯಾರಿಯಿಂಗ್ ಕರೆಂಟ್ ಇಂಪಾರ್ಟೆಂಟ್ ಸರ್. ಅದು ಎಸ್, ಕಾಯಿಲ್ ಕ್ಯಾರಿಯಿಂಗ್ ಕರೆಂಟ್ ಹೈಯೆಸ್ಟ್ ಇಂಪಾರ್ಟೆಂಟ್ ಹೇಳಿದ್ದೀನಿ. ಕಾಯಿಲ್ ಕ್ಯಾರಿಯಿಂಗ್ ಕರೆಂಟ್ ಇಸ್ ಅಗೇನ್ ಇಂಪಾರ್ಟೆಂಟ್, ಬಟ್ 3 ನಾನು ಹೇಳಿದ್ದೀನಿ. 3 ಅಂದ್ರೆ ಅಂತ ಪ್ರಶ್ನೆಗಳು ಬರೋ ಚಾನ್ಸ್ ಹೈಯೆಸ್ಟ್ ಇರ್ತವೆ. ಓಕೆ ರೈಟ್. ಸೊ ಫಸ್ಟ್ ಚಾಪ್ಟರ್ ನೋಡ್ರಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಮ್ಯಾಗ್. ನಿಮಗೆ ಪಾರ್ಟ್ ಎ ದಾಗ 1 ಬರ್ತದ, ಪಾರ್ಟ್ ಬಿ ದಾಗ 1 ಬರ್ತದ, ಪಾರ್ಟ್ ಸಿ ದಾಗ, ಪಾರ್ಟ್ ಡಿ ದಾಗ ಒಂದೊಂದು ಬರ್ತಾವ. ಓಕೆ, ಸೊ ನೋಡ್ರಿ ಏನೇನದ 1 ಮಾರ್ಕ್ ಒಳಗೆ ಏನೇನು ಕೇಳ್ಬೋದು ನಾನು ಈಗಾಗಲೇ ಹೇಳಿದ್ದೀನಿ. SI ಯೂನಿಟ್ಸ್ ನೋಡ್ರಿ ಅಷ್ಟು ಮಾಡ್ಕೋಬೇಕು ನೀವು. MCQ ಒಳಗೆ ನೋಡ್ರಿ, ನನ್ಗೆ ಗೊತ್ತಿರೋ ಪ್ರಕಾರ 15ರ 3ರಿಂದ 4 SI ಯೂನಿಟ್ ಕೇಳೇ ಕೇಳ್ತಾರ. 15 ಫಿಲ್ ಇಂದ ಬ್ಲಾಂಕ್ಸ್ ಇಡ್ರಿ. 5ರಾಗ 3 ಮಿನಿಮಮ್ 3 ಪ್ರಶ್ನೆಗಳು ಬರ್ತಾವ ನೋಡ್ರಿ. ಮಿನಿಮಮ್ 3 ಪ್ರಶ್ನೆಗಳು ಬರ್ತಾವೆ. ಎಲ್ಲಿ ಅಂದ್ರ ಫಸ್ಟ್ ಚಾಪ್ಟರ್ ಅಲ್ಲ, ಟೋಟಲ್ 20 ಕ್ವಶನ್ ಒಳಗ ಮಿನಿಮಮ್ 3ರಿಂದ ಹೈಯೆಸ್ಟ್ 8ರವರೆಗೂ ಕೇಳಬಹುದು ರಿಲೇಟೆಡ್ ಟು SI ಯೂನಿಟ್. ಓಕೆ, ಎಸ್. SI unit of charge, Coulomb's law, and Coulomb's law in electrostatics ಅದರ ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ 2 ಮಾರ್ಕ್ ಕೇಳಬಹುದು, 3 ಮಾರ್ಕ್ ಕೇಳಬಹುದು. Coulomb's law in vector form explaining the terms 2 ಮಾರ್ಕ್ ಕೇಳಬಹುದು, 3 ಮಾರ್ಕ್ ಕೇಳಬಹುದು. ಇವನ್ ಪರ್ಫೆಕ್ಟ್ ಮಾಡ್ಕೊರಿ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೀವು ಆಗಾಗಲೇ ಹೇಳಿದ್ರಿ ಅಂದ್ರೆ ನಾನು ಹೇಳಿದ್ದೀನಿ. ದಿಸ್ ಇಸ್ ಅ 5-star ಕ್ವೆಶ್ಚನ್. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. 2ರಾಗ 1 ಕ್ವೆಶ್ಚನ್ ಇರಲೇಬೇಕು. ಇವು 2 ಇರಲಿಲ್ಲ ಅಂದ್ರೆ ಇನ್ನೊಂದು ಚಾಪ್ಟರ್ ಒಳಗ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದಾದ್ರೂ ಬರ್ಬೇಕು. ಈ 3 2 ಕ್ವಶನ್ ಆದ್ರೂ ಬರ್ತಾವ, ಇಲ್ಲ 1 ಕ್ವಶನ್ ಆದ್ರೂ ಬರ್ತದೆ.
ಪ್ರಾಪರ್ಟೀಸ್ ಮೇಲೆ ಒಂದು ಕ್ವಶನ್ ಬರ್ತದ, ವೆದರ್ ಇಟ್ ಈಸ್ ಇನ್ ಮ್ಯಾಗ್ನೆಟಿಕ್ ಥಿಂಗ್ ಆರ್ ದಿಸ್ ಇಸ್ ಇನ್ ಎಲೆಕ್ಟ್ರಿಕಲ್ ಥಿಂಗ್. ಮೂರು ಬರ್ಬೋದು ಟೈಮ್ ಚಲೋ ಇದ್ರೆ, ಬಟ್ ಮೂರು ಬರೋ ಸಾಧ್ಯತೆ ಬಹಳ ಕಡಿಮೆ. ಮಿನಿಮಮ್ ಒಂದು ಬರ್ತದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಮೂರಲ್ಲಿ ಒಂದು ಪ್ರಶ್ನೆ ಬರ್ತದ. ಸೊ ದಯವಿಟ್ಟು ಲಕ್ಷ ಕೊಡ್ರಿ. ಇದ್ರೊಳಗೆ ಹೈಯೆಸ್ಟ್ ಇಂಪಾರ್ಟೆಂಟ್ ಅವ್ ಎರಡು ರೀ. ಅಂಡ್ ಕೂಲಮ್ಸ್ ಲಾ ಬಹಳ ಇಂಪಾರ್ಟೆಂಟ್. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಟ್ರಿಬಲ್ ಸ್ಟಾರ್ ಕ್ವಶನ್. ಅಂಡ್ 5 ಮಾರ್ಕಿಗೆ ಗಾಸ್ ಲಾ. Is there any blueprint for the annual exam which means derivations? No. ನೋಡ್ರಿ, ಬ್ಲೂ ಪ್ರಿಂಟ್ ಯಾವುದು ಇರುವುದಿಲ್ಲ. ಓಕೆ, ಬ್ಲೂ ಪ್ರಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಫಿಸಿಕ್ಸ್ ಬ್ಲೂ ಪ್ರಿಂಟ್ ಇಲ್ಲ. ಸೊ ಅಂದ್ರೆ ಈ ಚಾಪ್ಟರ್ ಇಂದ ಇಷ್ಟು ಮಾರ್ಕ್ ಬರ್ತದ ಅಂತ ಇರ್ತದ, ಇದ ಡೆರಿವೇಶನ್ ಬರ್ತದ, ಇದ ನ್ಯೂಮರಿಕಲ್ ಬರ್ತದ ಅಂತೇಳಿ ಸದ್ಯಕ್ಕೆ ಇನ್ನೂ ಅವ್ರು ಕೊಟ್ಟಿಲ್ಲ. ಸೊ ಅದಕ್ಕೂ ನೋಡ್ರಿ, ಮಾಡೆಲ್ ಕ್ವಶನ್ ಪೇಪರ್ 1 ಪ್ರಕಾರ ಎಲ್ಲೆಲ್ಲೂ ಬ್ಲೂ ಪ್ರಿಂಟ್ ಹಾಕಿರ್ತಾರೆ, ಜೀವಿತ್ ಬುಕ್ ಆಗಿವ. ಸೊ ಇನ್ನೂ ಅದೇ ಎಕ್ಸಾಕ್ಟ್ಲಿ ಕನ್ಫರ್ಮ್ ಆಗಿಲ್ಲ. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಆದ್ರೆ ಬ್ಲೂ ಪ್ರಿಂಟ್ ರಿಲೇಟೆಡ್ AC ಲೆಸನ್ ಹೇಳ್ರಿ ಸರ್. ನೋಡ್ರಿ, AC ಲೆಸನ್ ಅಲ್ಟರ್ನೇಟಿಂಗ್ ಕರೆಂಟ್ ನಂಗೆ ಟೈಮ್ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಸೊ ನಾಳೆ ವಿಡಿಯೋ ಮಾಡ್ತೀನಿ. ಅಲ್ಟರ್ನೇಟಿಂಗ್ ಕರೆಂಟ್ ಇಂದ ಸ್ಟಾರ್ಟ್ ಮಾಡೋಣ. 7th ಚಾಪ್ಟರ್ ಅಪ್ ಟು 13th ಚಾಪ್ಟರ್ ಸೆಮಿ ಕಂಡಕ್ಟರ್. ಸೊ ನಾಳೆ 1 ಅವರ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ. 1 ಅವರಿಂದ 1.5 ಅವರ್ ಮಾಡೋಣ. ನಾಳೆ ಇದ್ರ ಸಂಬಂಧ ಕೊಡ್ತೀನಿ ನಾನು. ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ, ಮ್ಯಾಕ್ಸಿಮಮ್ ಜನಕ್ಕೆ ಅಟೆಂಡ್ ಆಗಂತ ಹೇಳಿ. ಸೊ ಈ 7 ಚಾಪ್ಟರ್ಗಳನ್ನ ಹೇಳ್ತಾನು. ಮತ್ತೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಮೊದಲೇ 6 ಚಾಪ್ಟರ್ಗಳಲ್ಲಿ ಅವನು ಹೇಳೋನು. ಮತ್ತೆ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅಂತ ಒಬ್ಬೊಬ್ರು ಮೆಸೇಜ್ ಮಾಡಿದ್ದಾರೆ. ಸೊ ಅವುಗಳನ್ನು ಕೂಡ ನಾನು ಅನಲೈಸ್ ಮಾಡಿ ಇಟ್ಕೋತೀನಿ. ಸೊ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅನ್ನು ಹೇಳ್ತೀನಿ. ಸೊ ಟುಮಾರೋ ಎಕ್ಸಾಕ್ಟ್ಲಿ ಅಟ್ 7:35 ಅಗೇನ್ 7:35ಕ್ಕೆ ನೀವು ರೆಡಿ ಇರಿ. ಸೊ 7:35ಕ್ಕೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ 3 ಮಾರ್ಕಿಗೆ ನೋಡ್ರಿ, ಈಗಾಗಲೇ ಹೇಳಿದ್ನಲ್ಲ ಅವ ಮತ್ತು ಇದ್ರೊಳಗೆ ಇರ್ತಕ್ಕಂಥದ್ದು ಬರೀ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್, ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆರ್ 3 ಮಾರ್ಕಿಗೆ, 2 ಪ್ರಾಪರ್ಟೀಸ್ ಆರ್ 2 ಮಾರ್ಕಿಗೆ. ಬಟ್ ನಿಮಗೆ 2 ಮಾರ್ಕಿಗೆ ನಂಬರ್ ಕೊಟ್ಟಿಲ್ಲ, ಮೆನ್ಷನ್ ಎನಿ 2 ಎನಿ 3 ಹಿಂಗೆ ಏನು ಕೊಟ್ಟಿದ್ದಿಲ್ಲ. ಅದನ್ನ ನಿಮ್ಗೆ ಗೊತ್ತಿದ್ದಷ್ಟು ಬರ್ದು ಬರಿ. 3 to 4 ಆದ್ರೂ ಬರೀರಿ, ಅಂದ್ರೆ ನಿಮ್ಗೆ ಚಲೋ ಮಾರ್ಕ್ಸ್ ಬೀಳೋ ಸಾಧ್ಯತೆ ಇರ್ತದೆ. ಮುಂದೆ ಗಾಸ್ ಲೈನ್ ಎಲೆಕ್ಟ್ರೋಸ್ಟಾಟಿಕ್ಸ್ ನೋಡಿ, 5 ಮಾರ್ಕಿಂಗ್ ಡೆರಿವೇಶನ್ ಏನ್ ಕೇಳ್ತಾರ ಫಸ್ಟ್ ಚಾಪ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಅ ಪಾಯಿಂಟ್ ಆನ್ ಇಕ್ವಟೋರಿಯಲ್ ಲೈನ್ ಅಂಡ್ ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ ಸ್ಟ್ರೇಟ್ ಕಂಡಕ್ಟರ್. ಇವೆರ ಡೆರಿವೇಶನ್ ಬಹಳ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ. ಸೊ ಅವುಗಳನ್ನ ನೀವು ದಯವಿಟ್ಟು ಲಕ್ಷ ಕೊಡ್ರಿ. ಓಕೆ ಫೈನ್. ಸೊ ಟೈಮ್ ಇಸ್ ಹ್ಯಾಪನಿಂಗ್. ಓಕೆ, ಇಷ್ಟೇನಾದ್ರ ನೆಕ್ಸ್ಟ್ ಇದನ್ನ ಬಿಟ್ರೆ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಅ ಪಾಯಿಂಟ್ ಆನ್ ದ axial line. At a point on the axial line, dipole at a point on an equatorial line, electric field due to an infinitely long charged straight conductor, Gauss line electrostatics. Using the law, derive an expression for electric field due to uniformly charged thin spherical shell at a point outside the shell. So ಇಷ್ಟು ಏನದಾವು ಇವು ಹೈಯೆಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳದಾವ. ಸೊ ದಯವಿಟ್ಟು ಇವುಗಳನ್ನ ನೋಡ್ರಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ರಿ ವಿಡಿಯೋನ. ನಾನು ಈಗಾಗಲೇ ಹೇಳಿದಾಗ ಯಾವುದಾದ್ರೂ ಒಂದು ವಿಡಿಯೋವನ್ನು ದಯವಿಟ್ಟು ನಿಮ್ಮ ಸ್ಟೇಟಸ್ ಅಲ್ಲಿ ಇಡಿ. ಆ ಸ್ಟೇಟಸ್ ಅನ್ನು 20ರಿಂದ 25 ಜನ ವಾಚ್ ಮಾಡಿದ ಮೇಲೆ ನಂಗೆ ಶೇರ್ ಮಾಡ್ರಿ. ಓಕೆ, ಸೊ ನಿಮ್ಮನ್ನು ಗ್ರೂಪಿಗೂ ಆ್ಯಡ್ ಮಾಡಲಾಗ್ತದೆ. ಬಳಿಕ ನಿಮಗೆ ಬೇಕಾದಂಥ ಮಟೀರಿಯಲ್ ಕೂಡ ನಿಮ್ಗೆ ಸಿಗ್ತದೆ. ಸೊ ಥ್ಯಾಂಕ್ ಯು, ಜೈ ಹಿಂದ್. ನಾಳೆ ವಿಡಿಯೋ ಇರ್ತದೆ, ನಾಳೆ ಸೆಕೆಂಡ್ ಪಾರ್ಟ್ ಮಾಡೋಣ. ಥ್ಯಾಂಕ್ ಯು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು, ಜೈ ಹಿಂದ್, ವಂದೇ ಮಾತರಂ.